ನಮಸ್ಕಾರ ವೀಕ್ಷಕರೇ, ಆಧ್ಯಾತ್ಮಿಕ ಪಯಣದ ಇಂದಿನ ಸಂಚಿಕೆಗೆ ನಿಮ್ಮೆಲ್ರಿಗೂ ಸ್ವಾಗತ. ನಮ್ಮ ಈ ಹಿಂದಿನ ಸರಣಿ ಸಂಚಿಕೆಗಳಲ್ಲಿ ವೀರಂ ಸಿಂಗ್ ಅವರು ತಮ್ಮ ಆಧ್ಯಾತ್ಮಿಕ ಜೀವನದ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಳ್ತಾ ಇದ್ದರು. ಇವತ್ತು ಸಹ ಇಂದಿನ ಸಂಚಿಕೆಗೆ ವೀರಂ ಸಿಂಗ್ ಅವರು ಬಂದಿದ್ದಾರೆ. ಬನ್ನಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಅವರಿಂದ ಆಧ್ಯಾತ್ಮಿಕ ಜೀವನದ ಅನುಭವಗಳನ್ನು ತಿಳ್ಕೊಳ್ಳೋಣ. ಅಣ್ಣವ್ರೆ, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಅಣ್ಣವ್ರೆ, ನೀವು ಹಿಂದಿನ ಸಂಚಿಕೆಗಳಲ್ಲಿ ಹೇಳ್ತಾ ಇದ್ರಿ, ಈ ಬ್ರಹ್ಮಕುಮಾರಿ ಸಂಸ್ಥೆಯಲ್ಲಿ ಸಿಗುವಂಥ ಆಧ್ಯಾತ್ಮಿಕ ಜ್ಞಾನದಿಂದ ನೀವು ಅನೇಕ ಗುಣಗಳನ್ನು, ಶಕ್ತಿಗಳನ್ನು ನೀವು ಧಾರಣೆ ಮಾಡ್ಕೊಂಡ್ರಿ, ತುಂಬಿಕೊಂಡ್ರಿ. ಅದರಿಂದ ನಿಮ್ಮ ಬಿಸ್ನೆಸ್ ಲೈಫ್ ಕೂಡ ಚೆನ್ನಾಗಿ ಇಂಪ್ರೂವ್ ಆಯಿತು ಅಂತ. ಹಾಗಿದ್ದರೆ ನೀವು ನಿಮ್ಮ ಡೈಲಿ ರೊಟೀನ್ ಲೈಫ್ ಹೇಗೆ ಫಿಕ್ಸ್ ಮಾಡ್ಕೊಳ್ತೀರಿ? ಅಂದರೆ ಎಷ್ಟೊತ್ತಿಗೆ ಎದ್ದೇಳೋದು, ಎಷ್ಟೊತ್ತಿಗೆ ಟಿಫನ್, ಎಷ್ಟೊತ್ತಿಗೆ ಊಟ, ಅಂಗಡಿಗೆ ಎಷ್ಟೊತ್ತಿಗೆ ಹೋಗ್ತೀರಿ, ಸಂಜೆ ಎಷ್ಟೊತ್ತಿಗೆ, ಮತ್ತು ರಾತ್ರಿ ಊಟ ಎಷ್ಟು, ಮಲಗೋದೆಷ್ಟು, ಟೋಟಲ್ ಡೈಲಿ ರೊಟೀನ್ ಲೈಫ್ ಹೇಗಿರುತ್ತೆ ನಿಮ್ಮದು? ಖಂಡಿತ ತಾವು ಕೇಳಿರೋದು ಪ್ರಶ್ನೆ ಭಾಳ ಇಂಪಾರ್ಟೆಂಟು. ಯಾಕಂದರೆ ಯಾವುದೂ ಆಗಲಿ ಒಂದು ಸತತವಾಗಿ, ನಿರಂತರವಾಗಿ ನಮ್ಮ ಜೀವನದಲ್ಲಿ ನಾವು ಹಗುರವಾಗಿ ಲೈಫ್ ಲೀಡ್ ಮಾಡಬೇಕಾದ್ರೆ ಕೆಲವು ನಿಯಮಗಳು ಬೇಕಾಗತ್ತೆ, ಆ ಶಿಸ್ತು ಬೇಕಾಗತ್ತೆ. ಸೊ ಹಾಗೆ ನಾನು ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ನಾನು ಜಾಯ್ನ್ ಆದಮೇಲೆ ಇಲ್ಲಿದ್ದೇ ಒಂದು ಹೇಳ್ಕೊಟ್ಟಿರುವಂಥದ್ದು ದಿನಚರ್ಯ ಇದೆ. ಆ ದಿನಚರ್ಯ ಅನುಸಾರವಾಗಿ ನಾವೆಲ್ಲ ಅದನ್ನು ಫಾಲೋ ಮಾಡಿದಷ್ಟು ನಮಗೆ ವ್ಯಕ್ತಿಗತ ರೂಪದಲ್ಲಿ ಮತ್ತು ಪಾರಿವಾರಿಕ ರೂಪದಲ್ಲಿ ಬೆನಿಫಿಟ್ ಕೂಡ ಸಿಗ್ತಾ ಬಂದಿದೆ. ತಾವು ಕೇಳಿದ್ರೆ ಎಷ್ಟು ಗಂಟೆಗೆ ಹೇಳ್ತೀರಿ, ಏನು ದಿನಚರ್ಯ? ಅದರಲ್ಲಿ ನಾನು ಬೇಕಾದ್ರೆ ನಮಗೆ ಮಾರ್ನಿಂಗಿಂದ ನೈಟ್ ಮಲ್ಕೊಳ್ಳೋವಾಗ ಹೇಗೆ ದಿನಚರ್ಯ ಇರುತ್ತೆ, ಅದ್ರ ಮಧ್ಯೆ ನಾನು ಪರಿವಾರದ ಕಡೆ, ವ್ಯವಹಾರದ ಕಡೆ ಮತ್ತು ವ್ಯಕ್ತಿಗತ ದಿನಚರ್ಯ ಬಗ್ಗೆ ಹೇಗೆ ಬ್ಯಾಲೆನ್ಸ್ ಮಾಡ್ತೀನಿ ಅದು ಕೂಡ ತಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀವಿ. ಸಾಮಾನ್ಯಕ್ಕೆ ತಾವೆಲ್ಲ ನೋಡಿರಬೇಕು, ಭಕ್ತಿ ಮಾರ್ಗದಲ್ಲಿ ಎಲ್ಲರೂ ಅಮೃತ ವೇಳೆ ಬ್ರಹ್ಮ ಮಹೋತ್ಸವ ಅಂತ ಒಂದು ಸಮಯ ಇರುತ್ತೆ ಬೆಳಗ್ಗೆ, ಅದರಲ್ಲಿ ತನ್ನ ಸಾಧನೆ ಮಾಡುವಂಥದ್ದಿದೆ. ನಾನು ಅದನ್ನು ಭಾಳಷ್ಟು ಕೇಳಿದ್ದೀನಿ. ಆ ಸಮಯವನ್ನು ಅಮೃತ ಗಳಿಗೆ ಅಂತಲೂ ಕರೀತಾರೆ. ಸೊ ಹಾಗಾಗಿ ನಾವು ಇಲ್ಲಿ ಈಶ್ವರಿ ವಿಶ್ವವಿದ್ಯಾಲಯ ಕೂಡ ಒಂದು ದಿನಚರ್ಯ ಚಾರ್ಟ್ ನಮಗೆ ಕೊಟ್ಟಿದ್ರು, ನಾವು ಯಾವಾಗ ಜಾಯ್ನ್ ಆಗಿದ್ದೀವಿ. ಸೊ ಬ್ರಹ್ಮವೇತ್ತ ಅಮೃತ ವೇಳೆ ಅಂದರೆ 3:45 4:45ವರೆಗೆ. ಕೆಲವರು 3:15 ಹೇಳ್ತಾರೆ, ಕೆಲವರು 4ರಿಂದ 4:45 ತನಕ ಮಾಡ್ತಾರೆ. ಬಟ್ ಅದು ಅವರವರು ಪ್ರೊಫೆಷ್ನಲ್ ಲೈಫ್ ಅನುಸಾರ ಒಂದು 15 ನಿಮಿಷ ಹೆಚ್ಚಿಗೆ ಮಾಡ್ಕೊಳ್ತೀವಿ. ನಾನು 3:45 ಹೇಳ್ತೀನಿ. 3:45ರಿಂದ 4:45ವರೆಗೆ ಅಮೃತ ವೇಳೆ ಅಂದರೆ ಏಕಾಂತದಲ್ಲಿ ಆ ಬ್ರಹ್ಮ ವೇಳೆ, ಯಾವಾಗ ಜಗತ್ತು ಅಂದರೆ ಎಲ್ಲರೂ ಮಲಗಿರ್ತಾರೆ, ಸೈಲೆನ್ಸ್ ಇರುತ್ತೆ, ತುಂಬ ಶುದ್ಧ ವಾತಾವರಣ ಇರುತ್ತೆ, ಪ್ರಕೃತಿ ಕೂಡ ಶೀತಲವಾಗಿರುತ್ತೆ ಆ ಟೈಮಲ್ಲಿ. ಅದೇ ಟೈಮಲ್ಲಿ ಪರಮಾತ್ಮನ ಧ್ಯಾನ ಮಾಡೋದು ತುಂಬ ಉತ್ತಮ ಸಮಯ ಅದು. ಹಾಗಾಗಿ 3:45ರಿಂದ 4:45 ನಾನು ಅಮೃತ ವೇಳೆ ಪರಮಾತ್ಮನ ಮಿಲನ ಮಾಡುವಂಥ ಸಾಧನೆಯಲ್ಲಿ ಸೈಲೆನ್ಸಲ್ಲಿ ಕೂತ್ಕೊಳ್ತೀವಿ. ಅಂದರೆ ಆ ಟೈಮಲ್ಲಿ ನೀವು ಯೋಗ ಮಾಡ್ತೀರಿ, ಮೆಡಿಟೇಷನ್ ಮಾಡ್ತೀರಿ. ಈಗ ಯಾವಾಗ ನಾವು ಸೈಲೆನ್ಸಲ್ಲಿ ಇರ್ತೀವಿ, ಆಗ ಮನಸ್ಸು ಮತ್ತು ಬುದ್ಧಿ ತುಂಬ ಚೆನ್ನಾಗಿ ಏಕಾಗ್ರವಾಗಿರುತ್ತೆ, ಪರಿಸರ ಕೂಡ ಶಾಂತವಾಗಿರುತ್ತೆ. ಸೊ ನೇರವಾಗಿ ಪರಮಾತ್ಮ ಜೊತೆ ಮನಸ್ಸು ಜೋಡಿಸೋದು ತುಂಬ ಸಹಜ ಕೂಡ ಆಗುತ್ತೆ. ಸೊ ಯಾವಾಗ ಭಗವಂತನ ನಾವು ನೆನಪು ಮಾಡ್ತೀವಿ, ಅವ್ರ ಜೊತೆ ಕನೆಕ್ಷನ್ ಜೋಡಿಸ್ತೀವಿ, ಮನಸ್ಸನ್ನು ಜೋಡಿಸ್ತೀವಿ, ಆಗ ತಾನಾಗಿ ಅದೇ ಟೈಮಲ್ಲಿ ಪರಮಾತ್ಮನೇ ಕೂಡ ನಮಗೆ ಆ ಕಿರಣಗಳು ಇರ್ಬೋದು, ಇಂಟ್ಯೂಷನ್ಸು, ಅದೆಲ್ಲ ನಮಗೆ ಜೀವನದಲ್ಲಿ ಅನುಭವ ಮಾಡ್ತಾ ನಾವು ಅದನ್ನು ತುಂಬಿಕೊಳ್ತಾ ಹೋಗ್ತೀವಿ. ಅಂದರೆ ಇನ್ನೊಂದು ಶಬ್ದದಲ್ಲಿ ಹೇಳಬೇಕಾದ್ರೆ ಅಮೃತ ವೇಳೆ ಬ್ರಹ್ಮ ಮಹೋತ್ಸವ ಅಂದರೆ ಪರಮಾತ್ಮನ ಗುಣ ಮತ್ತು ಶಕ್ತಿಗಳು ತುಂಬಿಕೊಳ್ಳುವಂಥ ಸಮಯ ಇದು. ಎರಡನೇದು ಪರಮಾತ್ಮನ ಜೊತೆ ಕಮ್ಯುನಿಕೇಷನ್ ಮಾಡುವಂಥ ಸಮಯ. ಹಾಗಾಗಿ ಅಮೃತ ವೇಳೆ ಈ ಥರ ಯೂಸ್ ಮಾಡ್ತೀವಿ. ಅನಂತರ ಮತ್ತೆ 5 ಗಂಟೆ ಆದಮೇಲೆ ಒಂದು ಅರ್ಧ ಗಂಟೆ ಶಾರೀರಿಕ ವ್ಯಾಯಾಮ ಕೂಡ ಇಂಪಾರ್ಟೆಂಟು. ಅದು ಒಂದು ವಾಕಿಂಗ್ ಮಾಡ್ತೀವಿ ಅರ್ಧ ಗಂಟೆ, 5-5:30 ತನಕ. 5:30ಗೆ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಸ್ನಾನ ಇತ್ಯಾದಿ ಎಲ್ಲ ಮಾಡಿ ಸ್ವಚ್ಛಾಗಿ ಸ್ನಾನ ಮುಗಿಸಿ 6:30 ಅಷ್ಟಕ್ಕೆ ನಮ್ಮ ಸೆಂಟರ್ ಸೇವಾ ಕೇಂದ್ರ ಯಾವುದಿದೆ, ರಿಟ್ರೀಟ್ ಸೆಂಟರು ಸರಸ್ವತಿಪುರಮಲ್ಲಿ ಹೋಗ್ತೀನಿ. ಅದೇ ಹತ್ರ ಇದೆ ನಮಗೆ. ಅಲ್ಲಿಂದ ನಾನು ಸೂರಲ್ಲಿ ಜ್ಞಾನ ಪಡೆದಿರೋದು, ಇವತ್ತು ಕೂಡ ಅಲ್ಲೇ ಹೋಗ್ತಾ ಇರ್ತೀನಿ. ಸೊ ಅಲ್ಲಿ ನಾವು 6:30ರಿಂದ 8 ಗಂಟೆವರೆಗೆ ಪ್ರತಿಯೊಂದು ದಿನ ಬ್ರಹ್ಮಕುಮಾರಿ ಸಂಸ್ಥೆಯಲ್ಲಿ ಎಲ್ಲ ಕಡೆ ಒಂದೇ ಟೈಮಲ್ಲಿ ತರಬೇತಿ ಕೊಡ್ತಾರೆ. ಅರ್ಥಾತ್ ಅದು ಮುರಳಿ ಅಂತ ನಾವು ಹೇಳ್ತೀವಿ, ಅದು ಜ್ಞಾನ ಹೇಳ್ತಾರೆ. ಸೊ ಅರ್ಧ ಗಂಟೆ ಅಲ್ಲಿ ಕೂಡ ಸಾಮೂಹಿಕ ನಾವು ಯೋಗ ಮಾಡ್ತೀವಿ, ಮೆಡಿಟೇಷನ್ ಮಾಡ್ತೀವಿ. ಆಮೇಲೆ ಒಂದು ಓವರ್ ಯಾವುದು ಸತ್ಸಂಗ ನಡೀತಾ ಇದೆ, ಅದರಲ್ಲಿ ಪರಮಾತ್ಮನ ಮಹಾವಾಕ್ಯ ಯಾವುದಿಗೆ ನಾವು ಮುರಳಿ ಅಂತ ಹೇಳ್ತೀವಿ, ಅದು ಕೇಳ್ತೀವಿ. ಸೊ ಅದು ಮುರಳಿ ಒಂದೇ ದಿನ ಎಲ್ಲ ಸೆಂಟ್ರಲ್ಲಿ ಒಂದೇ ಮುರಳಿ ಇರುತ್ತೆ, ಒಂದೇ ಡೇಟ್ದು, ಒಂದೇ ವರ್ಷನ್. ಹಾಗಾಗಿ ಆ ಪರಮಾತ್ಮನ ಮಹಾವಾಕ್ಯ ಕೇಳುವಾಗ
ನಮ್ಮ ಜೀವನದಲ್ಲಿ ಏನೇನು ನಾವು ಸುಧಾರಣೆ ಮಾಡಬೇಕು ನಮಗೆ ಅಲ್ಲಿ ತರಬೇತಿ ಕೊಡ್ತಾರೆ. ಮತ್ತು ಯಾವುದು ಬಿಡಬೇಕು, ನಮಗೆ ಯಾವುದು ಒಂದು ಜೀವನದಲ್ಲಿ ಕಷ್ಟ ಕೊಡುತ್ತೆ, ದುಃಖ ಕೊಡುತ್ತೆ, ಅದನ್ನು ಬಿಡುವಂಥ ಸಾಧನೆ ಮಾಡ್ತೀವಿ. ಮತ್ತು ಅದೇ ಪ್ರತಿಫಲವಾಗಿ ಗುಣ, ಸುಖ, ಶಾಂತಿ, ನೆಮ್ಮದಿ ಅದೆಲ್ಲ ಜೀವನದಲ್ಲಿ ಭರಣೆ ಮಾಡೋ ಅಂದರೆ ತುಂಬಿಕೊಳ್ಳೋದು ಕೂಡ ನಾವು ಪ್ರಯತ್ನ ಪಡ್ತೀವಿ. ಅಂದರೆ ಅವಗುಣಗಳನ್ನೆಲ್ಲ ಬಿಟ್ಟು ಸದ್ಗುಣಗಳನ್ನು ತುಂಬಿಕೊಳ್ಳೋದು. ಹೌದು ಸದ್ಗುಣ ತುಂಬಿಕೊಳ್ತೀನಿ. ಫಾರ್ ಎಕ್ಸಾಂಪಲ್ ತಮ್ಗೆ ಹೇಳಬೇಕಾದ್ರೆ ನಮ್ಮಲ್ಲಿ ಬ್ರಹ್ಮಕುಮಾರಿ ಹೇಳ್ತೀವಿ ಅಂದರೆ ಪಂಚವಿಕಾರಗಳು ಏನಿದೆ, ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ. ತಾವು ಇವತ್ತು ಇಡೀ ಜಗತ್ತಲ್ಲಿ ನೋಡ್ತಾ ಇದ್ರಿ ಈ ಈ ನೀವು ಹೇಳಿದ್ದು 5 ಏನಿದೆ ಅವು ಮುಖ್ಯವಾಗಿದ್ದಾವೆ. ಅದರ ಮಕ್ಕಳು ಮಕ್ಕಳು ಜಗತ್ತಲ್ಲಿ ಬಹಳಷ್ಟು ಜನ ಇದೆ. ಈರ್ಷೆ, ಜಲ್ಸಿ, ಅದು ಇದು. ಬಟ್ ಅದು ಎಲ್ಲ ಎಲ್ಲರಿಗೂ ಗೊತ್ತಿದೆ ಅದು ತೊಂದರೆ ಕೊಡುತ್ತೆ ಅಂತ. ಆದರೆ ಇದು ನನ್ನ ಆತ್ಮದ ಶತ್ರು ಆಗಿದೆ ಅನ್ನೋದು ಯಾರು ಅದನ್ನು ಪರಿಚಯಿಸ್ಕೊಂಡಿಲ್ಲ. ನಾನು ಕೂಡ ತಮಗೆ ಬಿಗಿನಿಂಗಲ್ಲಿ ಹೇಳಿದೆ, ಕೋಪ ಮಾಡೋದು ಅಂದರೆ ಕೋಪ ಮಾಡೋದ್ರೆ ಕೆಲಸ ನಡೆಯೋದಿಲ್ಲ, ಕೋಪ ಮಾಡಿದ್ರೆ ಜನನ ಮಾತು ಕೇಳ್ತಾ ಅಂತ ನಾವು ಭ್ರಾಂತಿಯಲ್ಲಿದ್ವಿ. ಆದರೆ ಜ್ಞಾನಕ್ಕೆ ಬಂದಮೇಲೆ ಗೊತ್ತಾಯಿತು ಕೋಪ ಮಾಡೋದು ಅನ್ನೋದು ಒಂದು ನಿಸ್ಸಕ್ತೆ, ಅದು ಒಂದು ನಮಗೆ ಶತ್ರು ಆಗಿದೆ, ನಮ್ಮನ್ನು ಕೂಡ ದುಃಖಿ ಮಾಡುತ್ತೆ. ನಾವು ಯಾರ ಮೇಲೆ ಕೋಪ ಮಾಡುತ್ತೆ ಅವ್ರಿಗೆ ಕೂಡ ದುಃಖ ಕೊಟ್ಟಂಗೆ ಆಯಿತು. ಅದರಲ್ಲಿ ಯಾವುದೂ ಸಿದ್ಧಿ ಪಡೆಯುವಂಥದ್ದು ಆಗೋದಿಲ್ಲ. ಅದಕ್ಕೆ ಕೋಪನ ಬೆಂಕಿ ಅಂತಾರೆ, ನಮ್ಮನ್ನು ಸುಡುತ್ತೆ ಮೊದಲು, ನಮ್ಮನ್ನು ಸುಡುತ್ತೆ, ಆಮೇಲೆ ಯಾರ ಮೇಲೆ ಮಾಡ್ತೀವಿ ಅವ್ರನ್ನ ಸುಟ್ಟಾಗ್ತೀವಿ. ಅದು ಪ್ರತಿಫಲ. ಹಾಗಾಗಿ ಈ ರೀತಿ ನಾವು ಅದನ್ನೆಲ್ಲ ಸಂಪೂರ್ಣ ಬಿಡಬೇಕು ಅಂತ. ಇದು ಗೊತ್ತು, ಇದು ಎಲ್ಲ ಕೆಟ್ಟದ್ದು, ನಮಗೆ ನಷ್ಟ ಮಾಡುತ್ತೆ, ದುಃಖ ಕೊಡುತ್ತೆ, ಇತರಕ್ಕೆ ಕೂಡ ದುಃಖ ಆಗುತ್ತೆ. ಅಂಥದ್ದನ್ನೆಲ್ಲ ಬಿಡಬೇಕು ಅಂತ ಸತತ ಸಾಧನೆ ಮಾಡಬೇಕಾಗುತ್ತೆ. ನಾವು ನೋಡ್ತೀವಿ ಇವತ್ತು ಅಷ್ಟು 32 ವರ್ಷದಲ್ಲಿ ಸಾಧನೆ ಮಾಡೋದು ನಿರಂತರ ಇದೆ. ನಾವು ಇವಾಗಲೇ ಎಲ್ಲ ಸಂಪನ್ನಾಗಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಾವು ಸಂಪನ್ನ ಆಗಬೇಕು ಅನ್ನೋ ದಾರಿಯಲ್ಲಿ ಇನ್ನೂ ಸಾಧನೆ ಮಾಡ್ತಾ ಇದ್ವಿ. ಬಟ್ ಈ ಗುರಿ ಮುಡ್ತೀವಿ ಅನ್ನೋದು ವಿಶ್ವಾಸ ಕೂಡ ಇದೆ. ಆದರೆ ಜಗತ್ತಲ್ಲಿ ತಾವು ನೋಡಿ ಇವತ್ತು ಕೆಲವ್ರಿಗೆ ಗೊತ್ತಿದೆ ಕೋಪ ಮಾಡೋದು ಒಳ್ಳೆಯದಿಲ್ಲ, ಟೆನ್ಷನ್ ಮಾಡ್ಕೊಳ್ಳೋದು ಒಳ್ಳೆಯದಿಲ್ಲ, ಚಿಂತೆ ಮಾಡೋದು ಒಳ್ಳೆಯದಿಲ್ಲ. ಆದರೆ ಸಂಸ್ಕಾರ ಆಗೋಗಿದೆ, ಬಿಡ್ಸೋಕ್ಕಾಗ್ತಾಯಿಲ್ಲ, ನಿದ್ರೆ ಬರೋದಿಲ್ಲ ಕೆಲವ್ರಿಗೆ. ಆದರೆ ಜ್ಞಾನ ಮಾರ್ಗ ಬಂದಮೇಲೆ ನಾವು ಕೋಪದ ಮೇಲೆ ವಿಜಯ ಮಾಡ್ತಾ ಚಿಂತೆ ಮುಕ್ತ ಆಗುವಂಥದ್ದು, ಮತ್ತು ನಮ್ಮನ್ನು ನಾವು ಹಗುರಾಗಿ ಇಟ್ಕೊಂಡು ಎಲ್ಲರ ಜೊತೆ ಹೇಗೆ ಹರ್ಷಿತಮುಖಾಗಿದ್ದು ನಾವು ಹಗುರ ಇದ್ದು ಇನ್ನೊಬ್ಬರನ್ನು ಹಗುರಾಗಿ ಇಟ್ಕೊಳ್ಳೋಂಥದ್ದು ಎಂಥ ಒಳ್ಳೆ ಎಜುಕೇಷನ್ ನಮಗೆ ತರಬೇತಿ ಸಿಕ್ಕಿದೆ ಇಲ್ಲಿ. ಇದೆಲ್ಲದು ನಿಮ್ಮ ಸತ್ಸಂಗದಲ್ಲಿ ತಿಳಿಸ್ಕೊಡ್ತಾರೆ. ಹೌದು, ಪ್ರತಿಯೊಂದು ದಿನ ನಮ್ಮನ್ನು ಯಾವುದು ದುಃಖ ಕೊಡುತ್ತೆ ಅಂಥಗಳನ್ನ ಬಿಡುವಂಥದ್ದು, ಮತ್ತು ನೀವು ನಮ್ಮ ಜೀವನ ಸುಖವಾಗಿ ಮಾಡ್ಕೊಳ್ಳೋದು ತುಂಬಿಕೊಳ್ತೀವಿ. ಇದೆರಡೂ ಮಾಡ್ತೀವಿ. ನೆಗೆಟಿವ್ನ ಬಿಡ್ತೀವಿ, ಪಾಸಿಟಿವ್ ಆಗಿ ತುಂಬಿಕೊಳ್ತೀವಿ. ಸೊ ಆಮೇಲೆ 8 ಗಂಟೆ ನಂತರ 8 ಗಂಟೆ ಆದಮೇಲೆ ಕ್ಲಾಸ್ ಆಗೋಗಿರುತ್ತೆ. ಸೊ 8 ಗಂಟೆ ಪುನಃ ಮನೆಗೆ ಬಂದಿರ್ತೀವಿ. ಸೊ ಮನೆಗೆ ಬರೋ ಅಷ್ಟಕ್ಕೆ ನಾಷ್ಟ ರೆಡಿ ಆಗಿರ್ತೀವಿ ಬ್ರೇಕ್ಫಾಸ್ಟ್ಗೆ. ಸೊ 8ರಿಂದ 8:30 ತನಕ ನಾಷ್ಟೆ ಮಾಡ್ತೀವಿ. ಬ್ರೇಕ್ಫಾಸ್ಟ್ ಮುಗಿಸ್ಬಿಟ್ಟು ಒಂದು 10-15 ನಿಮಿಷ ಪೇಪರ್ ನೋಡ್ತೀವಿ, ನ್ಯೂಸ್ ಅದಿದೆ. ಯಾಕಂದ್ರೆ ಬಿಸ್ನೆಸ್ಸಲ್ಲಿ ಅದು ಕೂಡ ಕೆಲವು ಇನ್ಫಾರ್ಮೇಷನ್ ಅವಶ್ಯಕತೆ ಇರುತ್ತೆ, ಕೆಲವು ಸರ್ಕಾರಗಳದ್ದು ನಿಯಮಗಳು ಏನಿದೆ ಪರಿಸರ. ಹಾಗಾಗಿ ಒಂದು 15 ಮಿನಿಟ್ಸ್ ಅದು ಓದಿ 9 ಗಂಟೆಗೆ ನಮ್ಮ ಆಫೀಸ್ಗೆ ಹೋಗಿರ್ತೀವಿ ನಾವು. ಸೊ 9 ಗಂಟೆಗೆ ಆಫೀಸ್ ಹೋದರೆ 2 o'clockವರೆಗೆ ಆಫೀಸ್ ವರ್ಕ್ ಮಾಡ್ತೀವಿ, ಮಂಡೇ ಟು ಸಾಟರ್ಡೇವರೆಗೆ. ಆ ಟೈಮಲ್ಲಿ ಇದ್ರ ತಮಗೆ ಇನ್ನೊಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ರಾಜಯುಗದ ಬೆಳಗ್ಗೆ ನಾವು ಅಮೃತ ವೇಳೆಯಿಂದ ಒಂದು ಬ್ರಹ್ಮ ಮುಹೂರ್ತದಲ್ಲಿ ಸಾಧನೆ ಮಾಡೋದ್ರಿಂದ ಮನೋಬಲ ಹೆಚ್ಚಾಗಿರುತ್ತೆ ಮತ್ತು ಶಕ್ತಿ ತುಂಬಿರುತ್ತೆ ಆತ್ಮದಲ್ಲಿ. ಸೊ ವರ್ಕ್ ಎಫಿಷಿಯನ್ಸಿ ಚೆನ್ನಾಗಿ ಇನ್ಕ್ರೀಸ್ ಆಗಿರುತ್ತೆ ಅಮೃತ ವೇಳೆಯಿಂದಾನೆ. ಆನಂತರ 2ನೇ ಡೋಸೇಜ್ ನಮಗೆ ಸಿಕ್ಕತ್ತೆ ಕ್ಲಾಸ್ಗೆ ಹೋದ್ಮೇಲೆ, ಜ್ಞಾನ ಮತ್ತು ಯೋಗದು. ಹಾಗಾಗಿ ನಾವು ಕಾರ್ಯಕ್ಷೇತ್ರಕ್ಕೆ ಹೋಗೋ ಮುಂಚೆನೇ ಹೇಗೆ ಒಬ್ಬ ವ್ಯಕ್ತಿ ಯುದ್ಧದ ಮೈದಾನ ಹೋದರೆ ಕತ್ತಿ ಗುರಾಣಿ ಇಟ್ಕೊಂಡು ತಯಾರಿ ಮಾಡ್ಕೊಂಡು ಹೋದರೆ ಅವ್ನು ವಿಜಯ ಆಗ್ತಾನೆ, ಹಾಗೆ ನಾವು ಕೂಡ ನಮ್ಮ ಕರ್ಮಶಾಸ್ತ್ರದಲ್ಲಿ ಈ ಆಧ್ಯಾತ್ಮಿಕ ಗುಣ, ಶಕ್ತಿಗಳು ಮತ್ತು ನಾಲೆಜನ್ನು ಜೀವನದಲ್ಲಿ ಧಾರಣೆ ಮಾಡಿ ಕಾರ್ಯಕ್ಷೇತ್ರಕ್ಕೆ ಹೋಗುವಾಗ ಕಂಪ್ಯಾರಿಸನ್ ಹೇಳ್ತೀನಿ ತಮಗೆ. ಯಾವ ಕಾರ್ಯ ನಾವು 3 ಗಂಟೆ 4 ಗಂಟೆ ಬೇರೆಯವರು ಮಾಡ್ತಾರೆ, ಆ ಕಾರ್ಯ ನಾವು ಬರೀ ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಮುಗಿಸುವಂಥದ್ದು ಕಾರ್ಯಕ್ಷಮತೆ ವಿಕಸ ಆಗಿದೆ. ಇದು ಯಾರಿಗೆ ಗೊತ್ತಿಲ್ಲ. ಬ್ರಹ್ಮಕುಮಾರಿಗೆ ಹೋದ್ಮೇಲೆ ಮೊದಲನೇ ಬೆನಿಫಿಟ್ ಏನಾಗುತ್ತೆ ಅಂದರೆ ನಮ್ಮಲ್ಲಿ ಕಾರ್ಯಕ್ಷಮತೆ ಹೆಚ್ಚಾಗುತ್ತೆ, ವರ್ಕ್ ಎಫಿಷಿಯನ್ಸಿ ಇನ್ಕ್ರೀಸ್ ಆಗುತ್ತೆ. ಕಾರಣ ಅದಕ್ಕೆ ಏನಪ್ಪ ಅಂದರೆ ಅಲ್ಲಿ ನಾವು ಕಾನ್ಸಂಟ್ರೇಷನ್ ಪವರ್ ಚೆನ್ನಾಗಿ ಬಿಲ್ಡಪ್ ಮಾಡಿರ್ತೀವಿ. ಮನಸ್ಸು ಮತ್ತು ಬುದ್ಧಿನ ಒಂದೇ ಕಡೆ ಏಕಾಗ್ರಚಿತ ಮಾಡಿ ಅದನ್ನು ತೊಡಗಿಸುವಾಗ ಕಾರ್ಯ ಬೇಗ ಮಾಡ್ತೀವಿ. ನಂಬರ್ 1. ನಂಬರ್ 2, ವೇಸ್ಟೇಜ್ ಮತ್ತು ಲೀಕೇಜ್ ನಿಂತೋಗುತ್ತೆ. ಚಿಂತನೆ ಮಾಡೋದಿಲ್ಲ, ನಾವು ದರ್ಶನೆ ಮಾಡೋದಿಲ್ಲ, ಕೆಟ್ಟ ಯೋಜನೆ ಬರೋದಿಲ್ಲ. ನಮ್ಮ ಬಿಸ್ನೆಸ್ ಯಾವುದು ಬೇರೆ, ನಮ್ಗೆ ಏನೇನು ಬೇಕೋ ಸಾಧನೆ ಚಿಂತನೆ ಮಾಡ್ತಾ ಇರ್ತೀವಿ. ಯಾವುದರಿಂದ ನಮಗೆ ಕಲ್ಯಾಣ ಆಗುತ್ತೆ, ಬೇರೆಯವ್ರಿಗೆ ಕೂಡ ಕಲ್ಯಾಣ ಆಗುತ್ತೆ. ಸೊ ಸದಾ ಸಕಾರಾತ್ಮಕ ಚಿಂತನೆ ಮಾಡೋ ಕಾರಣ ಶಕ್ತಿ ಲೀಕೇಜ್ ಇಲ್ಲದೆ ಇನ್ನೂ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಅದರ ಎಲ್ಲ ಶಕ್ತಿಗಳನ್ನು ನಾವು ವ್ಯವಹಾರದಲ್ಲಿ ಅದನ್ನು ಉಪಯೋಗ ಮಾಡ್ತೀವಿ, ಪ್ರಯೋಗ ಮಾಡ್ತೀವಿ. ಆ ಪ್ರಯೋಗ ಮಾಡುವಾಗ ಬೇರೆಯವರು ಯಾವಾಗ ಅದು ಪ್ಲಾನ್ ಮಾಡೋಕ್ಕೆ ಹೇಗೆ ಮಾಡೋದು ಹೀಗೆ ಮಾಡೋದು ಯೋಜನೆ ಮಾಡೋಷ್ಟು ನಾವು ಮಾಡೇ ಬಿಡ್ತೀವಿ. ಯಾಕಂದ್ರೆ ಬುದ್ಧಿ ಲೈನ್ ಕ್ಲಿಯರ್ ಇರುತ್ತೆ. ದಿಸ್ ಈಸ್ ದಿ ಸೀಕ್ರೆಟ್ ಆಫ್ ಸಕ್ಸಸ್ ಆಫ್ಟರ್ ಜಾಯ್ನಿಂಗ್ ವಿತ್ ದಿ ಬ್ರಹ್ಮಕುಮಾರೀಸ್. ಸೊ ಹಾಗೆ ಮಾಡಿ ನಾವು ತುಂಬ. ಎರಡನೇದು ಒಂದು ನಿಮಿತ್ತ ಭಾವ ಇರುತ್ತೆ ನಮ್ಮಲ್ಲಿ.
ಟ್ರಸ್ಟಿಪನ್ ಇರುತ್ತೆ. ಅಂದರೆ ನಾವು ನಿಮಿತ್ತ ಭಾವ ಮತ್ತು ಟ್ರಸ್ಟಿಪನ್ ಮನಸ್ಸಲ್ಲಿ ಇಟ್ಕೊಂಡು ಕಾರ್ಯ ಮಾಡುವಾಗ ಅದರದ್ದು ಸಫಲತೆ ಸಿಕ್ಕಿದ್ರೆ ತುಂಬ ಹೆಮ್ಮೆ ಪಡುವಂಥದ್ದು, ಅಭಿಮಾನ ಮಾಡುವಂಥದ್ದು ಏನಿಲ್ಲ, ಪರಮಾತ್ಮನಿಗೆ ಅರ್ಪಣೆ ಮಾಡ್ತೀವಿ. ಯಾಕಂದರೆ ಬೆಳಗ್ಗೆ ಅವರಿಂದ ತಾನು ನಾವು ಶಕ್ತಿ ಪಡ್ಕೊಂಡು ತಾನೇ ಕಾರ್ಯ ಮಾಡಿದ್ದೀವಿ. ಸೊ ನಮ್ಮ ಶಕ್ತಿಯಿಂದ ಆಗಿಲ್ಲ ಇದು, ನಾವು ಇನ್ಸ್ಟ್ರೂಮೆಂಟ್ ಆಗಿ ಪರಮಾತ್ಮ ಶಕ್ತಿಯಿಂದ ಕಾರ್ಯ ಸಹಜ ಆಯಿತು. ಸೊ ಪರಮಾತ್ಮನಿಗೆ ಅರ್ಪಣೆ ಮಾಡ್ತೀವಿ ಸಕ್ಸಸ್ಸು. ಒಂದು ಪಕ್ಷ ನನ್ನ ರೂಪದಲ್ಲಿ ಹ್ಯಾಂಡಲ್ ಮಾಡೋದು ಏನಾದರೂ ಸ್ವಲ್ಪ ಒಂದು ಎಷ್ಟು ಬರಬೇಕು ಅಷ್ಟು ಸಕ್ಸಸ್ ಬರಲಿಲ್ಲ ಅಂತ ಇಟ್ಕೊಳ್ಳಿ, ಆಗಲೇ ಕೂಡ ನಾವು ರಿಗ್ರೆಟ್ ಮಾಡೋದಿಲ್ಲ. ಪಶ್ಚಾತ್ತಾಪ ನಮ್ಮ ಕಾರ್ಯಕ್ಷಮತೆ ಏನಿತ್ತು ಅದನ್ನು ತೋರಿಸಿದ್ವಿ, ಔಟ್ಪುಟ್ ಏನು ಬಂತು ಅದನ್ನು ಸ್ವೀಕಾರ ಮಾಡ್ತೀವಿ. ಮತ್ತು ಏನಾದರೂ ಮೈನಸ್ ಇದ್ದರೆ ಅದನ್ನು ಇನ್ನೂ ನೆಕ್ಸ್ಟ್ ಡೇಗೆ ಚೇಂಜ್ ಮಾಡ್ತೀವಿ, ಪ್ರೋಗ್ರೆಸ್ ಮಾಡ್ತೀವಿ. ಹಾಗಾಗಿ ಚೇಂಜಸ್ ಮಾಡ್ತೀವಿ. ಹಾಗಾಗಿ ಇನ್ಸ್ಟ್ರೂಮೆಂಟ್ ಆಗಿ ನಿಮಿತ್ತ ಭಾವ ಮತ್ತು ನಿರ್ಮಾಣತೆಯಿಂದ ಕಾರ್ಯ ಮಾಡುವಾಗ ತುಂಬ ಚೆನ್ನಾಗಿ ಮಾಡಿದ್ರೆ ಅಭಿಮಾನ ಬರೋದಿಲ್ಲ. ಮತ್ತು ಇವತ್ತು ಆಗಿಲ್ಲ ಅಂದರೆ ಅದಕ್ಕೆ ಬಗ್ಗೆ ನಾವು ಏನು ಚಿಂತನೆ ಮಾಡುವಂಥದ್ದಿಲ್ಲ, ಯಾಕೆ ಇನ್ಸ್ಟ್ರೂಮೆಂಟ್ ಆಗಿದ್ದೀವಿ ನಾವು ಅಂತ. ಹಾಗಾಗಿ ಕಾರ್ಯ ಮಾಡ್ತಾ ಸದಾ ಹಗುರವಾಗಿರ್ತೀವಿ ಮತ್ತು ಖುಷಿಯಲ್ಲಿ ಇರ್ತೀವಿ ನಾವು. ನಿಮ್ಮ ವರ್ಕ್ ಫೀಲ್ಡಲ್ಲಿ ಅಂದರೆ ನಿಮ್ಮ ಬಿಸ್ನೆಸ್ನಲ್ಲಿ ಮಧ್ಯ ಮತ್ತೆ ಈ ಮೆಡಿಟೇಷನ್ ಮಾಡ್ತೀರಾ ಹೇಗೆ? ಹಾಂ, ಇದು ತಾವು ತುಂಬ ಚೆನ್ನಾಗಿ ಪಾಯಿಂಟ್ ಕೇಳಿದ್ರಿ. ಯಾಕಂದರೆ ಕನ್ಸಿಸ್ಟೆನ್ಸಿ ಅನ್ನೋದು ಇದು ಭಾಳ ಇಂಪಾರ್ಟೆಂಟು. ಜಗತ್ತಲ್ಲಿ ಹೇಳ್ತಾರೆ ಯಾವುದೂ ಆಗಲಿ ನಾವು ಚೆನ್ನಾಗೇ ಅದನ್ನು ನಿರಂತರ ಅಭ್ಯಾಸ ಮಾಡ್ಕೊಂಡು ಹೋದರೆ ಅದು ನಮ್ಮ ಪ್ರಾಪರ್ಟಿ ಆಗೋಗುತ್ತೆ. ಯಾವುದೋ ಸಾಧನೆ ಇರ್ಬೋದು, ಇನ್ಫ್ಯಾಕ್ಟ್ ಎಜುಕೇಷನ್ ಇರ್ಬೋದು, ರಿಸರ್ಚ್ ಇರ್ಬೋದು, ಕನ್ಸಿಸ್ಟೆನ್ಸಿ ನಿರಂತರತೆ ಅನ್ನೋದು ಇರಬೇಕು. ಹಾಗಾಗಿ ನಾವು 8 ಗಂಟೆ ತನಕ ಮುಗಿಸ್ಬಿಟ್ಟಿದ್ವಿ ಇನ್ನೇನಿಲ್ಲ ಅಂತ ಬಿಡೋಂಗಿಲ್ಲ. ಅದನ್ನು ಕಾರ್ಯ ಮಾಡ್ತಾನೆ ಕೂಡ ನಾವು ಮಧ್ಯ ನಮ್ಮಲ್ಲಿ ಟ್ರಾಫಿಕ್ ಕಂಟ್ರೋಲ್ ಅಂತ ಹೇಳ್ತೀವಿ ನಾವು ಬ್ರಹ್ಮಕುಮಾರಿಜಲ್ಲಿ. ಟ್ರಾಫಿಕ್ ಕಂಟ್ರೋಲ್ ಇನ್ನೇನಿಲ್ಲ, ಕಾರ್ಯ ಮಾಡ್ತಾ 1 ಅವರ್ಸು ಇಲ್ಲ 2 ಅವರ್ಸ್ ಅವರವ್ರ ಅನುಕೂಲತೆ ಹೇಗಾಗುತ್ತೆ ಹಾಗೆ ನಾವು 1 ನಿಮಿಷ 5 ನಿಮಿಷಕ್ಕೆ ಟ್ರಾಫಿಕ್ ಹೇಳ್ತೀವಿ. ಟ್ರಾಫಿಕ್ ಇಡೋದಂದರೆ ಮನಸ್ಸು ಮತ್ತು ಬುದ್ಧಿಯಿಂದ ಏಕಾಗ್ರಚಾಗಿ ಪರಮಾತ್ಮ ನೆನಪು ಮಾಡ್ತೀವಿ, ಇಲ್ಲ ಸ್ವಚಿಂತನೆಯೂ ಮಾಡ್ತೀವಿ, ಜೊತೆ ನಮ್ಮ ಚಿಂತನೆ ಮಾಡ್ತೀವಿ, ರಿಲ್ಯಾಕ್ಸ್ ಆಗಿರ್ತೀವಿ ಏಕ್ದಮ್. ಆವಾಗ ಬಾಡಿ ಕೂಡ ರಿಲ್ಯಾಕ್ಸ್ ಆಗುತ್ತೆ, ಚಾರ್ಜ್ ಆಗುತ್ತೆ, ಮತ್ತು ಮನಸ್ಸು ಮತ್ತು ಬುದ್ಧಿ ಯಾವ ಕಾರ್ಯದಲ್ಲಿ ತೊಡಗಿದೆ ಅದನ್ನು ಸ್ವಲ್ಪ ಡಿಟೇಚ್ ಆಗೋ ಕಾರಣ ರಿಪ್ರೇಸ್ ಆಗೋಗುತ್ತೆ. ಸೊ ಈ ರೀತಿ ಪ್ರತಿಯೊಂದು ಗಂಟೆಯಲ್ಲಿ ಒಂದೊಂದು ಸಲ ನಾವು ಟ್ರಾಫಿಕ್ ಕಂಟ್ರೋಲ್ ಮಾಡ್ತೀವಿ. ಅದನ್ನು ಏನಾಗುತ್ತೆ ಅಂದರೆ ನಮ್ಮ ಕನ್ಸಿಸ್ಟೆನ್ಸಿ ಇಡೀ ದಿನ ಮೇಂಟೈನ್ ಆಗ್ತಾ ಹೋಗುತ್ತೆ. ಇಲ್ಲಾಂದರೆ ಬೆಳಗ್ಗೆ ಸ್ವಲ್ಪ ಚೆನ್ನಾಗಿ ಮಾಡಿರ್ತೀವಿ, ಮಧ್ಯಾಹ್ನ ಆಗ್ತಾ ಸ್ವಲ್ಪ ಬ್ಯಾಟ್ರಿ ಡೌನ್ ಆಗಿಬಿಟ್ರೆ ಹೇಗೆ ಮೊಬೈಲ್ ಬ್ಯಾಟ್ರಿ ಡೌನ್ ಆಗುತ್ತೆ, ಪುನಃ ಚಾರ್ಜ್ ಇಡಬೇಕು, ಮಧ್ಯೆ ಚಾರ್ಜ್ ಮಾಡ್ತೀವಿ 5 ಮಿನಿಟ್ಸ್. ಸೊ ಹಾಗಾಗಿ ನಾವು ಪ್ಲಾನಿಂಗ್ ಮಾಡಿಬಿಟ್ಟು ಕರೆಕ್ಟಾಗಿ ಮಾಡೋ ಕಾರಣ ಮತ್ತೆ ಚಾರ್ಜ್ ಮಾಡೋಂಥ ನಮಗೆ ಅವಶ್ಯಕತೆ ಬರೋದಿಲ್ಲ. ಬೆಳಗ್ಗೆ ಬ್ಯಾಟ್ರಿ ಚಾರ್ಜ್ ಮಾಡಿಬಿಟ್ಟು ಅದನ್ನು ಸಂಜೆ ಮಲ್ಕೊಳ್ಳೋವರೆಗೆ ಅದನ್ನು ಮೇಂಟೈನ್ ಮಾಡೋದು ಕೂಡ ನಮಗೆ ಹೇಳ್ಕೊಟ್ಟಿದ್ದಾರೆ ಬ್ರಹ್ಮಕುಮಾರಿಜಲ್ಲಿ. ಆಗಾಗ ಟ್ರಾಫಿಕ್ ಕಂಟ್ರೋಲ್ ಮಾಡೋದು, ಕಾರ್ಯ ಮುಗಿದ ಮೇಲೆ ವಿಡ್ರಾ ಮಾಡ್ಕೊಳ್ಳೋದು, ಸೈಲೆನ್ಸಲ್ಲಿ ಪರಮಾತ್ಮ ನೆನಪಲ್ಲಿ ಕೂತ್ಕೊಳ್ಬಿಡೋದು, ಆದಷ್ಟು ವಾಚ ಕಮ್ಮಿಯಾಗಿ ಎಷ್ಟು ಅವಶ್ಯಕತೆ ಅಷ್ಟೇ ಮಾತಾಡೋದು, ಅದನ್ನು ತಾವು ಮೇಂಟೈನ್ ಮಾಡುವಾಗ ನಮ್ಮ ಕನ್ಸಿಸ್ಟೆನ್ಸಿ ಮೇಂಟೈನ್ ಆಗುತ್ತೆ, ಬ್ಯಾಟ್ರಿ ಚಾರ್ಜು ಇದ್ದೇ ಇರುತ್ತೆ, ಡಿಸ್ಚಾರ್ಜ್ ಆಗಲ್ಲ. ಸೊ ಈ ಆಧ್ಯಾತ್ಮಿಕತೆ ಅನ್ನೋದು ನಿಮ್ಮ ಫ್ಯಾಮಿಲಿ ಲೈಫ್ಗೆ ಯಾವ ರೀತಿ ಉಪಯೋಗ ಆಗುತ್ತೆ? ಪರಿವಾರದಲ್ಲಿ ಹೌದು, ಖಂಡಿತ. ನಾನು ಒಬ್ಬನೇ ಚೆನ್ನಾಗಿದ್ರೆ ಏನು ಪ್ರಯೋಜನ? ಪರಿವಾರವರು ಎಲ್ಲರೂ ಖುಷಿಯಾಗಿರ್ಬೇಕಲ್ಲ. ಸೊ ನಾವು ಸಂತುಷ್ಟ ಆಗಿ ಪರಿವಾರ ಮೆಂಬರ್ನ ಕೂಡ ಅದೇ ಥರ ಸಂತೋಷ ಪಡಿಸೋದು ಅದು ನಮ್ಮ ನೈತಿಕ ಜಿಮ್ಮೆವಾರಿ. ಹೌದು, ಆಸ್ ಎ ರೆಸ್ಪಾನ್ಸಿಬಿಲಿಟಿ ಇನ್ ದಿ ಫ್ಯಾಮಿಲಿ. ಸೊ ಒಂದು ಇದರಲ್ಲಿ ನಮಗೆ ಹೆಲ್ಪ್ ಏನಾಗಿದೆ ಫ್ಯಾಮಿಲಿಯಲ್ಲಿ ಅಂದರೆ, ಯಾವಾಗಲೂ ನಾವು ಹಿಂದೆನೂ ಹಿಂಗೆ ನಡ್ಕೊಂಡು ಬಂದಿದ್ವಿ. ಮನೇಲಿ ಯಾರು ಹಿರಿಯರು ಇರ್ತಾರೆ, ದೊಡ್ಡವರು ಇರ್ತಾರೆ, ಅವರು ಏನು ಕರ್ಮ ಮಾಡ್ತಾರೆ ಅದನ್ನು ಚಿಕ್ಕವರೆಲ್ಲ ನೋಡ್ಕೊಂಡು ಫಾಲೋ ಮಾಡ್ತಾರೆ. ಸ್ವಾಭಾವಿಕ ನಮ್ಮ ಭಾರತೀಯ ಸಂಸ್ಕೃತಿ ಹೀಗೆ, ಹಿರಿಯನ್ನ ನೋಡಿ ನಾವು ಆ ದಾರಿಯಲ್ಲಿ ನಡೆಯುವಂಥದ್ದು. ಹಾಗೆ ಫ್ಯಾಮಿಲಿಯಲ್ಲಿ ನಾವು ಏನು ಮಾಡುತ್ತೀವಿ ಅದನ್ನು ಮಕ್ಕಳೆಲ್ಲ ಫಾಲೋ ಮಾಡ್ತಾರೆ. ನಾವು ಮುಖದಿಂದ ಏನು ಹೇಳ್ತೀವಿ ಅದಕ್ಕಿಂತ ಇಂಪಾರ್ಟೆಂಟು ನಾವು ಏನು ಮಾಡ್ತೀವಿ ಅದನ್ನು ಅವ್ರು ನಿರೀಕ್ಷಣೆ ಮಾಡ್ತಾರೆ, ಹಾಗೆ ಅವರು ಕೂಡ ನಡೀತಾರೆ. ಹಾಗಾಗಿ ತಮಗೆ ಇನ್ನೊಂದು ಮಾತು ಹೇಳ್ತಿ ಇಷ್ಟಪಡ್ತೀನಿ. ನಾನು ಬರೀ ನಮ್ಮ ಮಕ್ಕಳು ಅಂತ ಏನಿಲ್ಲ, ನಮ್ಮ ತಾಯಿ ಕೂಡ ಇನ್ಫ್ಯಾಕ್ಟ್ ನಮ್ಮ ಜೊತೆ ನಾವು ಅವ್ರ ಜೊತೆ ಇದ್ವಿ. ಆವಾಗ ನಮ್ಮ ಒಳ್ಳೆತನ ಈ ಪ್ರಾಕ್ಟೀಸ್ ನೋಡ್ಬಿಟ್ಟು ಅವರು ಕೂಡ ಇಂಪ್ರೆಷನ್ ಆದರು. ಅವರು ಕೂಡ ಅಮೃತ ವೇಳೆಗೆ ಕೂತ್ಕೊಂಡು ಯೋಗ ಮಾಡ್ತಾಯಿದ್ರು ಮನೆಯಲ್ಲಿ, ಇನ್ಸ್ಪಿರೇಷನ್ ಅವ್ರಿಗಾಗಿ. ಮತ್ತು ಮಕ್ಕಳಂತ ಎಲ್ಲ ಅನುಸರಣೆ ಮಾಡಿದರು. ಇನ್ಫ್ಯಾಕ್ಟು ನಮ್ಮ ಪರಿವಾರದಲ್ಲಿ ಎಲ್ಲರೂ ಮೌಂಟ್ ಆಬು ಹೋಗಿ ಬಂದಿದ್ದಾರೆ, ಪರಮಾತ್ಮನ ಮಿಲನ ಮಾಡಿದ್ದಾರೆ, ಜ್ಞಾನದಲ್ಲಿ ಎಲ್ಲರೂ ಇದ್ದಾರೆ. ಸೊ ಪೂರಾ ಫ್ಯಾಮಿಲಿನ ಒಂಥರ ಹೇಗೆ ಹೇಳ್ತಾರೆ ಮನೆ ಮಂದಿರ ಆಗಬೇಕು ಅಂತ, ಡಿವೈನ್ ಫ್ಯಾಮಿಲಿ. ಎಸ್, ಪ್ರತಿಯೊಬ್ಬರು ಜ್ಞಾನ ಪಡೆದಿದ್ದಾರೆ, ಪ್ರತಿಯೊಬ್ಬರಿಗೆ ಜ್ಞಾನ ಗೊತ್ತಿದೆ. ಆದರೆ ನಂತರ ಕೆಲವು ರೆಗ್ಯುಲರ್ ಕ್ಲಾಸ್ಗೆ ಬರೋದಕ್ಕಿಂತ ನಮ್ಮ ಮನೆಯಲ್ಲಿ ಸ್ವಲ್ಪ ಗೀತಾ ಪಾಠಶಾಲ ಇದೆ, ಅದರಲ್ಲಿ ಸಂಜೆ ನಾವು ಕೂತ್ಕೊಂಡು ಯೋಗನ ಮಾಡ್ತೀವಿ, ಮತ್ತು ಆ ಮುರಳಿನ ಪುನಃ ಇನ್ನೊಂದು ಸಲ ರಿವೈಸ್ ಮಾಡ್ತೀವಿ. ಇಟ್ ಈಸ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಅವರ್ ಫ್ಯಾಮಿಲಿ ಆ್ಯಕ್ಟಿವಿಟೀಸ್. ಹಾಗಾಗಿ ಏನು ಹೇಳ್ತೀವಿ ಇಷ್ಟಪಡ್ತೀವಿ ಅಂದರೆ, ಮನೆ ಮಂತ್ರ ಮನೆಯೇ ಇದೆ, ಹೌದು, ಮನೆ ಮಂದಿರನಾಗಿದೆ, ಹೌದು, ಮತ್ತು ಸಮೃದ್ಧಿ ಕೂಡ ಆಗಲಿಕ್ಕೆ ಬಿಸ್ನೆಸ್ಸು ಅಲ್ಲೇ ನಮ್ಮ ಆಫೀಸ್ ಇರೋ ಕಾರಣ 3 in 1, ಒಂದೇ ಕಡೆ ಆಲ್ ಅಂಡರ್ ಒನ್ ಕ್ಯಾಂಪಸ್ ಅಂತ ಹೇಳ್ತೀವಿಲ್ಲ ಕೆನೆಫಿ. ಹಾಗಾಗಿ ಇದೊಂದು ಪರಮಾತ್ಮದ ಬ್ಲೆಸ್ಸಿಂಗ್ ಹೇಳ್ಬೋದು. ನಾನು ಒಂದೇ ಕಡೆ ಮನೇಲಿದ್ದು ಜ್ಞಾನ ಧ್ಯಾನ ಮಾಡಲಿಕ್ಕೆ, ಸಾಧನೆ ಮಾಡಲಿಕ್ಕೆ, ಪರಿವಾರದ
ಎಲ್ಲ ಸಹಯೋಗ ಸಿಗ್ತಾ ಇದೆ, ಪ್ರತಿಯೊಬ್ಬರು ಸಹಯೋಗಿ ಆಗಿದ್ದಾರೆ ಮತ್ತು ಅವರವರ ಸಾಧನೆ ಅನುಸಾರ ಪ್ರತಿಯೊಬ್ಬರು ಕೂಡ ಸಂತುಷ್ಟವಾಗಿ ಇದ್ದಾರೆ. ಹಾಗಾಗಿ ಇವತ್ತು ಕೂಡ ನಾವು ಬ್ರದರ್ಸ್ ಇಬ್ಬರು ಇದ್ದೀವಿ, ಜಾಯಿಂಟ್ ಫ್ಯಾಮಿಲಿ ಆಗಿದ್ದೀವಿ. ಆಲ್ಮೋಸ್ಟ್ ಒಂದು 40 ಇಯರ್ಸ್ ಆಗಿದೆ ನನಗೆ ಇಲ್ಲಿ ಮೈಸೂರು ಬಂದು. 40 ಜೊತೆನಿದ್ದೀವಿ. ಅವರು ಕೂಡ ನಮ್ಮ ತಮ್ಮನ ಜೊತೆ ಇದ್ದಾರೆ. ಸೊ ಇಬ್ಬರು ಪರಿವಾರನೇ ಒಂದು ಪರಿವಾರ ಥರ ಇರ್ತೀವಿ, ಜಾಯಿಂಟ್ ಫ್ಯಾಮಿಲಿ ಆಗಿ. ಇವತ್ತೆಲ್ಲ ಅಪ್ಪ ಮಗನ ಜೊತೆ ಇರಲಿಕ್ಕೆ ಸ್ವಲ್ಪ ಭಾಳ ಕಮ್ಮಿ ನೋಡ್ತೀವಿ ನಾವು. ಆದರೆ ಇದಕ್ಕೆ ಎಲ್ಲರಿಗೆ ಕಾರಣ ಕೇಳ್ಬೋದು, ನೀವು ಹೇಗೆ ನಡ್ಕೊಂಡು ಬಂದಿರಿ ಅಂತ. ಸಹಜ ಕೂಡ ಇಲ್ಲ ಜಾಯಿಂಟ್ ಫ್ಯಾಮಿಲಿ ಇವತ್ತಿನ ಟೈಮಲ್ಲಿ, ಅಷ್ಟು ಸುಲಭದ ಮಾತಲ್ಲ. ಅದಕ್ಕೆ ಒಂದೇ ಒಂದು ಕಾರಣ ಏನಂದ್ರೆ, ಒಂದು ನಾವು ಇಬ್ಬರು ಬ್ರದರ್ಸ್ ಇದ್ದೀವಿ. ನನ್ನ ವೈಫ್ ಮತ್ತು ತಮ್ಮನ ವೈಫ್ ಕೂಡ ಅವರು ಸಿಸ್ಟರ್ಸ್, ಇಬ್ಬರು ಅಕ್ಕ ತಂಗಿಯರು. ಅದು ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ. ಮತ್ತು ಎರಡನೇದು, ನಾವು ನಮ್ಮ ಮಕ್ಕಳು ಮತ್ತು ತಮ್ಮನ ಮಕ್ಕಳಲ್ಲಿ ವ್ಯತ್ಯಾಸ ಅನ್ನೋದು ಯಾವುದಲ್ಲಿ ನಾವು ಇಡೋದಿಲ್ಲ. ಅಂದರೆ ನಮ್ಮ ಮಕ್ಕಳಿಗೆ ಏನು ಪದಾರ್ಥ ತೊಗೊಳ್ಬೇಕು ಅದೇ ಟೈಮಲ್ಲಿ ತಮ್ಮನ ಮಕ್ಕಳಿಗೆ ಕೂಡ ಅದೇ ತಕ್ಕೊಡ್ತೀವಿ. ನಾನು ಹೇಗೆ ಮನೆಯಲ್ಲಿ ವ್ಯವಸ್ಥೆ ಮಾಡಿರ್ತೀವಿ ಅದೇ ಥರ ವ್ಯವಸ್ಥೆ ತಮ್ಮನ ಮನೆಯಲ್ಲಿ ಕೂಡ ಇರುತ್ತೆ. ಹಾಗಾಗಿ ಎರಡೂ ಪರಿವಾರದಲ್ಲಿ ಪಾಲನೆಯನ್ನು ಹಿಡಿದು ವಸ್ತುಗಳನ್ನೆಲ್ಲ ಒಂದೇ ಸಮಾನ, ಏಕ ಸಮಾನ ಇರೋ ಕಾರಣ ಯಾರಿಗೆ ಯಾವುದು ವ್ಯರ್ಥ ಸಂಕಲ್ಪ ಬರೋದಿಲ್ಲ. ಅಂದರೆ ಏಕತೆ ಮತ್ತು ಏಕ ಸಮಾನ ಪ್ರತಿಯೊಂದು. ನನಗನ್ಸುತ್ತೆ ನಿಮ್ಮ ಫ್ಯಾಮಿಲಿ ಪೂರ್ತಿ ಈ ರೀತಿ ಧಾರ್ಮಿಕ ಸಾಧನೆಯಲ್ಲಿ ಇರೋದ್ರಿಂದ ಸೊ ಒಬ್ರಿಗೊಬ್ಬರು ಜಗಳ, ಕ್ಲೇಶ, ದ್ವೇಷ ಇವ್ಯಾವು ಬರಲಿಕ್ಕಿಲ್ಲ ಅನಿಸುತ್ತೆ. ಯಾಕಂದರೆ ಎಲ್ಲರೂ ಟೋಟಲ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಆಧ್ಯಾತ್ಮಿಕ ದಾರಿಯಲ್ಲಿ ನಡೀತಾ ಇರೋದ್ರಿಂದ ಎಲ್ಲರಲ್ಲೂ ಗುಣಗಳು, ಶಕ್ತಿಗಳು ತುಂಬಿರುತ್ತೆ. ತಮಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಜಗಳ ಅದು ಅಂತ ಭಾಳ ದೂರದ ಮಾತು. ಮನೆಯಲ್ಲಿ ಮಕ್ಕಳು ಪರಸ್ಪರ ಜೋರಾಗಿ ಮಾತಾಡೋದೇ ಇಲ್ಲ ಇವತ್ತಿನ ಜನ್ರೇಷನಲ್ಲಿ. ಅದರಲ್ಲಿ ಅವರು ಯಾವ ಆ್ಯಕ್ಟಿವಿಟೀಸು, ಯಾವುದೋ ಒಂದು ಆಧ್ಯಾತ್ಮಿಕ ರಿಲೆವೆಂಟ್ ಆಗಿದೆ ಬಿಟ್ಟರೆ ಬೇರೆ ಆ ಥರ ಯಾವುದೂ ಆಕರ್ಷಣೆ ಇಲ್ಲ. ಮತ್ತು ಪರಸ್ಪರ ಜಗಳ ಮಾಡೋಂಥದ್ದು ಸ್ವಭಾವನ ಯಾರಲ್ಲಿ ಇಲ್ಲವೇ ಇಲ್ಲ. ಇದೆಲ್ಲ ಪ್ರಭಾವ ಪೇರೆಂಟ್ಸ್ದು ಮಕ್ಕಳ ಮೇಲೆ ಬಿದ್ದಿರೋದು. ಪರಿವಾರದಲ್ಲಿ ನಮ್ಮನ್ನ ನೋಡಿದ್ದಾರೆ ಹೇಗೆ ನಡಿಬೇಕು ಅನ್ನೋದು. ಹಾಗಾಗಿ ಇದನ್ನು ಕೂಡ ನಾವು ತುಂಬ ಖುಷಿಯಿಂದ ಇದು ಅಂತ ಹೇಳ್ತೀವಿ. ಅಂದರೆ ಒಬ್ಬರು ಮನೆಯಲ್ಲಿ ಪೇರೆಂಟ್ಸು ಜ್ಞಾನಕ್ಕೆ ಬಂದರೆ ಮಕ್ಕಳು ಕೂಡ ನೋಡ್ಬಿಟ್ಟು ಅನುಸರಣೆ ಮಾಡ್ತಾರೆ, ಅವ್ರ ಸತ್ಯಾನುಸಾರ ಸಾಧನೆಯನ್ನು ಮಾಡ್ತಾರೆ. ಬಟ್ ಪ್ರೀತಿ, ಸ್ನೇಹ, ಸಹಯೋಗ, ವಿಶ್ವಾಸ ಎಲ್ಲರಲ್ಲಿ ಪರಸ್ಪರ ತುಂಬ ಚೆನ್ನಾಗಿರೋ ಕಾರಣ ಯಾರೂ ಯಾರಿಂದನೇ ಮುನಿಸ್ಕೊಳ್ಳೋದಿಲ್ಲ, ಜಗಳ ಮಾಡೋದಿಲ್ಲ, ತುಂಬ ಸುಖವಾಗಿದ್ದಾರೆ, ಶಾಂತವಾಗಿದ್ದಾರೆ. ನೀವು ಹೇಳಿದ್ರಿ ಪ್ರತಿದಿನ ಬೆಳಗ್ಗೆ ನೀವು ಮೆಡಿಟೇಷನ್ ಮಾಡ್ತೀನಿ, ಧ್ಯಾನ ಮಾಡ್ತೀನಿ ಅಂತ. ಸೊ ಆ ಧ್ಯಾನದಲ್ಲಿ ಅಥವಾ ಆ ಮೆಡಿಟೇಷನ್ನಲ್ಲಿ ಯಾವುದಾದ್ರೂ ವಿಶೇಷ ಅನುಭವಗಳಾಗಿರುವಂಥದ್ದು ಇದೆಯಾ? ಖಂಡಿತ ಇದೆ ಅನುಭವ, ಖಂಡಿತ ಇದೆ ಏನಾರ. ಅದು ಅನುಭವ ಹೇಳಲಿಕ್ಕೆ ನಾನು ಕೂಡ ಇಷ್ಟಪಡ್ತೀನಿ. ಭಕ್ತಿ ಮಾರ್ಗದಲ್ಲಿ ನಾವು ಏನು ಮಾಡ್ತಾ ಬಂದಿದ್ವಿ, ಜ್ಞಾನಕ್ಕೆ ಬರೋ ಮುಂಚೆ ಒನ್ ವೇ ಇತ್ತು. ಭಗವಂತನಿಗೆ ನಾವು ಅದು ಇದು ಅಂತ ಕಂಪ್ಲೇಂಟ್ಸ್ ಹೇಳ್ತಾ ಇದ್ದೀವಿ, ಇಲ್ಲ ನಮ್ಮದು ಡಿಗ್ರೆಷನ್ ಏನಿತ್ತು ಅದು ವರ್ಣನೆ ಮಾಡ್ತಾ ಇದ್ದೀವಿ. ಹಾಗೆ ನಮ್ಗೆ ಏನು ಬೇಕೋ ಅದನ್ನು ಬರೀ ಕೇಳ್ತಾ, ಏನು ಬೇಕೋ ನಮಗೆ ಸಿಕ್ಕಲಿಲ್ಲ ಅಂದರೆ ಕಂಪ್ಲೇಂಟ್ ಮಾಡೋದು ಒಂದು. ಎರಡನೇದು ನಮ್ಮ ಹತ್ರ ಏನೆಲ್ಲ ಕಳ್ಕೊಂಡಿದ್ರೆ ಒಂಥರ ಡಿಗ್ರೆಷನ್, ಅದು ಬಿಟ್ಟರೆ ಇನ್ನೇನು ಇರಲಿಲ್ಲ. ಕಾರಣ ಅಷ್ಟೇನು, ಪರಮಾತ್ಮ ಯಾರು ಅನ್ನೋದೇ ಗೊತ್ತಿರಲಿಲ್ಲ, ಯಾರ ಹತ್ರ ಏನು ಪಡಿಬೇಕು ಅನ್ನೋದೇ ಕೂಡ ಬುದ್ಧಿ ಇರಲಿಲ್ಲ. ಸೊ ಯಾವಾಗ ನಾವು ಈ ಜ್ಞಾನಕ್ಕೆ ಬಂದ್ವಿ, ದಿವ್ಯ ಬುದ್ಧಿ ದಿವ್ಯ ದೃಷ್ಟಿಯಿಂದ ಪರಮಾತ್ಮನ ಅರ್ಥ ಮಾಡ್ಕೊಂಡಿದ್ವಿ, ಆವಾಗ ಪರಮಾತ್ಮ ಅಂತ ನಮ್ಮ ಆತ್ಮಗಳದ್ದು ಸಂಬಂಧ ಏನು ಅನ್ನೋದು ಗೊತ್ತಾಯಿತು. ಆ ಸಂಬಂಧದ ಆಧಾರದ ಮೇಲೆ ಏನೇನು ನಮಗೆ ಭಗವಂತನ ಸಿಕ್ಕತ್ತೆ ಅನ್ನೋದು ಅವೇರ್ನೆಸ್ ಬಂತು, ಅವರು ಆಯಿತು. ಅದನ್ನು ನಾವು ಜ್ಞಾನ ಮತ್ತು ಯೋಗ ಮುಖಾಂತರ ಪ್ರತಿಯೊಂದು ದಿನ ಈ ಸಾಧನೆಯಲ್ಲಿ ಪರಮಾತ್ಮನ ಪಡಿತಾ ಹೋಗ್ತಾ ಇದ್ವಿ ನಾವು. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ, ಕೋಪ ಅನ್ನೋದೇ ವೆಪನ್ಸ್ ಯೂಸ್ ಮಾಡ್ತಾಯಿದ್ವಿ, ಅದೇ ಒಂದು ವೆಪನ್ ಅಂತ ತಿಳ್ಕೊಂಡು ಕೂತಿದ್ವಿ. ಆದರೆ ಜ್ಞಾನಕ್ಕೆ ಬಂದಲ್ಲಿ ಗೊತ್ತಾಯಿತು ಇದು ಒಂದು ವೀಕ್ನೆಸ್ ಆತ್ಮದು ನಿಜ ಗುಣ ಏನಿದೆ, ಶಾಂತಿ ಇದೆ. ಆದರೆ ನಾವು ಶಾಂತಿ ಕಳ್ಕೊಂಡ್ಬಿಟ್ಟಿದ್ವಿ, ಅದು ನಮ್ಗೆ ಗೊತ್ತೇ ಆಗಲಿಲ್ಲ. ಅದು ಕಳೆದಿರೋದಕ್ಕೆ ಕ್ರೋಧ ಯೂಸ್ ಮಾಡ್ತಾ ಇದ್ವಿ. ಅದೇ ವೆಪನ್ ಅಂತ, ಅದೇ ಇನ್ಸ್ಟ್ರೂಮೆಂಟ್ ಅಂತ ತಿಳ್ಕೊಂಡು ಅಹಂಕಾರದಲ್ಲಿ ಬೇರೆ ಕೂತಿದ್ವಿ. ಆದರೆ ಜ್ಞಾನ ಅನ್ನೋದು ಮನವರಿಕೆ ಮಾಡಿದೆ ನಮಗೆ. ಸತ್ಯ ಏನು, ಅಸತ್ಯ ಏನು, ರಿಯಲ್ ಏನು, ರಾಂಗ್ ಏನು ಅನ್ನೋದು ಯಾವಾಗ ನಾವು ರಿಯಲೈಸೇಷನ್ ಮಾಡ್ತೀವಿ, ಆ ರಿಯಲೈಸೇಷನ್ ಆದಮೇಲೆ ನಮ್ಮಲ್ಲಿ ಪರಿವರ್ತನೆ ಶುರು ಆಗುತ್ತೆ. ಹಾಗಾಗಿ ಈ ಗುಣಗಳು, ಶಕ್ತಿಗಳು ಯಾವುದಾದ್ರು ನಮಗೆ ಬೇಕು ಅನ್ನೋದು ಈ ಅಮೃತ ವೇಳೆ ಟೈಮಲ್ಲಿ ತಾವು ಏನು ಕೇಳಿದ್ರಿ, ಅದೇ ಟೈಮಲ್ಲಿ ಪರಮಾತ್ಮದಿಂದ ನಮ್ಮ ಜೀವನದಲ್ಲಿ ತುಂಬ್ಕೊಳ್ಳೋವಂಥದ್ದು ಸಮಯ ಅದು ಹೇಳ್ಬೋದು. ತಾವು ಹೇಗೆ ತುಂಬ್ಕೊಳ್ಳೋದು, ಅದಕ್ಕೆ ಕೂಡ ಸಂಬಂಧ ಬೇಕಾಗುತ್ತೆ. ಯಾವಾಗ ಸಂಬಂಧ ಇರುತ್ತೆ ಆಗ ಕಮ್ಯುನಿಕೇಷನ್ ಬರುತ್ತೆ. ಕಮ್ಯುನಿಕೇಷನ್ ಇರುವಾಗ ಕ್ಲಾರಿಟಿ ಸಿಕ್ಕತ್ತೆ. ಕ್ಲಾರಿಟಿ ಸಿಕ್ಕಿದ ಮೇಲೆ ಪವರ್ಸ್ ಕೂಡ ಸಿಕ್ಕತ್ತೆ. ಸೊ ಇದು ಒಂದು ಸಿಸ್ಟಮ್ಯಾಟಿಕ್ ನಾಲೆಜನ್ನು ಎಷ್ಟು ಅರ್ಥ ಮಾಡ್ತೀವಿ ಅದರ ಆಧಾರದ ಮೇಲೆ ಭಗವಂತನ ಜೊತೆ ನಾವು ಸಂಬಂಧ ಬೆಳೆಸಿರ್ತೀವಿ. ಭಾವನೆ ಭಾಳ ಇಂಪಾರ್ಟೆಂಟ್ ಇದರಲ್ಲಿ. ಅದ್ರ ಬೇಸ್ ಮೇಲೆ ನಮಗೆ ಪ್ರಾಪ್ತಿ ಆಗುತ್ತೆ ಜೀವನದಲ್ಲಿ. ಮತ್ತು ಪರಮಾತ್ಮ ಹೇಳಿರೋದು ರೀತಿ ನೀತಿ ನಾವು ಎಷ್ಟು ನಡೀತೀವಿ ಪ್ರಾಕ್ಟಿಕಲಾಗಿ,
ಆ ನಿಯಮ, ಆ ಶ್ರೀಮತನ ಎಷ್ಟು ನಾವು ಜೀವನದಲ್ಲಿ ಧಾರಣೆ ಮಾಡಿ ಅದರ ಅನುಸಾರ ನೋಡ್ತೀವಿ, ಅಷ್ಟೇ ನಮ್ಮಲ್ಲಿ ಪ್ರಾಪ್ತಿ ಆಗ್ತಾ ಹೋಗುತ್ತೆ. ಪರಮಾತ್ಮ ದಾತ ಆಗಿದ್ದಾರೆ, ಕೊಡಲಿಕ್ಕೆ ಬಂದೆ, ನಾವು ಅವ್ರ ಮಕ್ಕಳಾಗಿದ್ವಿ. ಆದರೆ ಭಗವಂತನ ಇದೆಲ್ಲ ಪ್ರಾಪ್ತಿ ಪಡಿಬೇಕಾದ್ರೆ ಬ್ರಹ್ಮಕುಮಾರಿಸ್ ಸಂಸ್ಥೆ ಇಟ್ ಈಸ್ ಗ್ರೇಟೆಸ್ಟ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ದಿ ಮ್ಯಾನ್ ಕೈಂಡ್ಸ್. ಈ ಕೆಲವರು ಬಂದಿಲ್ಲ, ಆದರೆ ನಾನು ನನ್ನ ಅನುಭವದಲ್ಲಿ ಇದೊಂದು ಮಾತು ಹೇಳಲ್ಲ ಇಷ್ಟಪಡ್ತೀನಿ. ಇವತ್ತು ನಾನು ಅನುಭವ ಶೇರ್ ಮಾಡಲಿಕ್ಕೆ ನಾಟ್ ಬಿಕಾಸ್ ದಟ್ ಐ ಹ್ಯಾವ್ ಗಾಟ್ ಆರ್ ಐ ಹ್ಯಾವ್ ಲರ್ನ್. ನನ್ನ ಮನಸ್ಸು ಕೂಡ ಹೇಳುತ್ತೆ, ನಮ್ಮ ಥರ ಅನೇಕ ಪರಿವಾರಗಳು ಇದೆ. ಇವತ್ತು ಅವರೆಲ್ಲ ಇದ್ರೂ ಕೂಡ ಅವರ ಹತ್ರ ವೈಭವ ಇರ್ಬೋದು, ತನ್ನ ದುಡ್ಡು ಸಂಪತ್ತು ಎಲ್ಲ ಇದ್ರೂ ಕೂಡ ಜೀವನದಲ್ಲಿ ಶಾಂತಿ, ಸಂತುಷ್ಟತೆ ಮತ್ತು ಸಮಾಧಾನ ಎಷ್ಟಿದೆ ಅದು ಇಂಪಾರ್ಟೆಂಟ್. ಪ್ರತಿಯೊಬ್ಬರು ಚೆಕ್ ಮಾಡೋಂಥದ್ದು ಇವತ್ತು. ನನ್ನ ಜೀವನದಲ್ಲಿ ಶಾಂತಿ ಎಷ್ಟಿದೆ, ನನ್ನ ಪರಿವಾರದಲ್ಲಿ ಶಾಂತಿ ಎಷ್ಟು, ಎರಡನೇದ್ದು ನಮ್ಮ ಸಮೃದ್ಧಿ ಹೇಗಿದೆ, ಅಂದರೆ ಇರೋ ಸೋರ್ಸಸ್ಸಲ್ಲಿ ನಾನು ಎಷ್ಟು ಖುಷಿಯಾಗಿರ್ತೀನಿ ಪರಿವಾರದಲ್ಲಿ, ಮತ್ತು ಎಷ್ಟು ಸಂತುಷ್ಟತೆ ಇರ್ತೀವಿ. ಇದು ಪ್ಯಾರಾಮೀಟರ್ ನಮ್ಮ ಲೈಫ್ದು. ಇದರಲ್ಲಿ ಎಷ್ಟು ಮಾರ್ಕ್ಸ್ ನನ್ನ ಹತ್ರ ಸಿಕ್ಕಿದೆ ಅಂತ ನಮ್ಮನ್ನು ನಾವು ಚೆಕ್ ಮಾಡ್ಕೊಳ್ಳೋಕೆ ಅನಿಸುತ್ತೆ. ಇದೆಲ್ಲ ಸಂಪೂರ್ಣತೆ ಸಿಕ್ಕಬೇಕಾದ್ರೆ ಇದು ಒಂದು ಸಲ ಸೆಂಟ್ರಿಗೆ ವಿಸಿಟ್ ಕೊಟ್ಟು ಇಲ್ಲದ ಜ್ಞಾನ ಮತ್ತು ಧ್ಯಾನ ನಾವು ಏನು ದಿನ ಮಾಡ್ತೀವಿ ಅದನ್ನು ಅರ್ಥ ಮಾಡಿಕೊಂಡ್ರೆ ಅವರಷ್ಟು ಭಾಗ್ಯಶಾಲಿ ಇನ್ಯಾರೂ ಇಲ್ಲ, ಲೈಕ್ ಮೀ. ಹಾಗಿದ್ರೆ ನಿಮ್ಮ ಪ್ರಕಾರ ಪ್ರತಿಯೊಬ್ಬ ಮನುಷ್ಯನಿಗೆ ಈ ಆಧ್ಯಾತ್ಮಿಕತೆ ಅನ್ನೋದು ಎಷ್ಟು ಅವಶ್ಯಕತೆ ಇದೆ, ಅಥವಾ ಈ ಆಧ್ಯಾತ್ಮಿಕತೆಯಿಂದ ಏನೆಲ್ಲ ಲಾಭಗಳು ಸಿಗುತ್ತೆ? ಸುಂದರವಾಗಿ ಸೆಂಟೆನ್ಸ್ ಶಾರ್ಟಲ್ಲಿ ಹೇಳ್ತೀನಿ ತಮಗೆ. ಯಾವಾಗ ಮನುಷ್ಯ ಜೀವನದಲ್ಲಿ ಆಧ್ಯಾತ್ಮಿಕತೆ ಇತ್ತೋ ಆ ಸಮಯದಲ್ಲಿ ಭಾರತಕ್ಕೆ ನಾವು ಚಿನ್ನದ ಪಕ್ಷಿ ಅಂತ ಹೇಳ್ತಾ ಇದ್ವಿ, ಸ್ವರ್ಗ ಅಂತ ಹೇಳ್ತಾ ಬಂದಿದ್ವಿ. ಹೌದು, ದೇವಿ ದೇವತೆ ಸಂಪನ್ನಾಗಿದ್ರು ಎಲ್ಲ ನಾವು ಗುಣಗಾಯನ ಮಾಡ್ತೀವಿ ಮಂದಿರಲ್ಲಿ ಎಲ್ಲರಿಗೆ. ಒಮ್ಮೆ ಅವರು ಇದ್ದರು ಅಲ್ವಾ, ಇದ್ರೊತ್ತಿಗೆ ಇವತ್ತು ಚಿತ್ರ ಮಂದಿರ ಇಟ್ಬಿಟ್ಟು ಅವ್ರಿಗೆ ಪೂಜೆ ಮಾಡ್ತಾ ಬಂದಿದ್ವಿ. ದೇಟ್ ವಾಸ್ ದಿ ರಿಫ್ಲೆಕ್ಷನ್ ಆಫ್ ದಿ ಸ್ಪಿರಿಚುವಲ್ ಲೈಫ್ಸ್. ಆ ಆಧ್ಯಾತ್ಮಿಕ ಜ್ಞಾನ ಜೀವನದಲ್ಲಿ ಪಡೆದಿರೋದಕ್ಕೆ ರಿಸಲ್ಟ್ ಏನು ಅಂದರೆ ಆ ಥರ ಜೀವನ ಇತ್ತು. ಎಲ್ಲಿ ಯಾವುದೂ ಆಗಲಿ ಕೊರತೆ ಇರಲಿಲ್ಲ ಆ ಭಾರತದಲ್ಲಿ, ನಮ್ಮ ಸನಾತನ ಭಾರತದಲ್ಲಿ, ಆದಿ ಸನಾತನ. ಅದು ಮೈನಸ್ ಆದಮೇಲೆ ಇವತ್ತು ನಾವು ನೋಡ್ತಾ ಇದ್ದೀವಿ ಭಾರತದ ಕಥೆ ಏನಾಗಿದೆ ಅಂತ. ನಾವು ಇವತ್ತು ಎರಡೂ ಕಣ್ಣಿಂದ ನೋಡ್ತೀವಿ, ಎರಡೂ ಗೊತ್ತಾಗತ್ತೆ. ಹಾಗಾಗಿ ಈ ಗುಣಗಳು ಯಾವುದು ಈಶ್ವರಿ ಗುಣ ನಾವು ಹೇಳ್ತೀವಿ, ಶಾಂತಿ, ಪ್ರೇಮ, ಸಹನ ಶಕ್ತಿ ಗುಣ ಶಕ್ತಿನ ಹೇಳ್ತೀವಿ, ಪರಸ್ಪರ ಒಂದು ಸದ್ಭಾವನೆ, ಆಮೇಲೆ ಮನೋಬಲ್, ವಿಲ್ ಪವರು, ಇದು ಎಲ್ಲ ತುಂಬ ಅವಶ್ಯಕತೆ ಇರುತ್ತೆ. ಮತ್ತು ಎರಡನೇದು ಸಮರ್ಥ ಚಿಂತನೆ ಮಾಡುವಂಥದ್ದು ಕಲೆ. ಯಾಕೆಂದರೆ ನೆಗೆಟಿವಿಟಿ ಮತ್ತು ವೇಸ್ಟ್ ಥಾಟ್ಸು ಆತ್ಮನ ವೀಕ್ ಮಾಡುತ್ತೆ. ಇದು ಎಲ್ಲ ನಮ್ಮ ಜೀವನದಲ್ಲಿ ಪರಿವರ್ತನೆ ತರಬೇಕಾದ್ರೆ ರಾಜಯೋಗ, ಮೆಡಿಟೇಷನ್ ಫ್ರಮ್ ಬ್ರಹ್ಮಕುಮಾರಿ ಇಸ್ ದ ಓನ್ಲಿ ಒನ್ ಇನ್ಸ್ಟ್ರೂಮೆಂಟ್ಸ್. ಓನ್ಲಿ ಒನ್. ಯಾಕೆ ನಾನು ಸದ್ದು ಯೂಸ್ ಮಾಡ್ತೀನಿ ಅಂದರೆ, ನಾನು ಇಲ್ಲಿ ಸೇರೋದು ಮುಂಚೆ ಸುಮಾರು ಕಡೆ ಎಲ್ಲ ಹೋಗಿದ್ದೀನಿ, ಅನೇಕ ಮಂದಿರ ತೀರ್ಥಯಾತ್ರೆ ಮಾಡಿದ್ದೀವಿ, ಅನೇಕ ಪುಸ್ತಕಗಳು ಓದಿದ್ವಿ, ಪೂಜೆ ಎಲ್ಲ ಮಾಡಿದ್ವಿ. ಆದರೂ ಕೂಡ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲ, ಎಷ್ಟು ಹುಡುಕ್ತಾ ಇದ್ವಿ ಅಷ್ಟೇ ದೂರ ಅಂತ. ಅದಕ್ಕೆ ಒಂದು ಇನ್ಫ್ಯಾಕ್ಟ್ ಪ್ರೋರ್ ಬಿ ಇದೆ, ಚಾರೋ ತ್ರಾಕ್ ಲಗಾಯಿ ಫೇರೆ ಫಿರ್ ಬಿ ಹರಿದದ್ದು ನೂರೇ. 4-6 ಕಡೆ ಸುತ್ತಿದ್ವಿ, ಅದು ಎಲ್ಲ ಜೀವನದಲ್ಲಿ ಪಡ್ಕೊಳ್ಳಿಕ್ಕೆ. ಆದರೆ ಯಾರಿಂದ ಸಿಕ್ಕಬೇಕಾಯ್ತು ಅವರಿಂದ ಸದಾ ದೂರ ಇದ್ವಿ, ಗೊತ್ತೇ ಇರಲಿಲ್ಲ ಎಲ್ಲಿ ಸಿಕ್ಕತ್ತೆ ಅಂತ. ಹಾಗಿದ್ರೆ ಆಧ್ಯಾತ್ಮಿಕತೆಯಿಂದ ಇಷ್ಟೆಲ್ಲ ಲಾಭಗಳಿದ್ದಾವೆ ಅಂತ ನೀವು ಹೇಳ್ತಿದ್ರಿ. ನೀವು ಈ ಆಧ್ಯಾತ್ಮಿಕತೆಗೆ ಬರೋದಕ್ಕಿಂತ ಮುಂಚಿನ ಜೀವನಕ್ಕೂ 32 ವರ್ಷಗಳ ನಂತರದ ಇವತ್ತಿನ ಜೀವನಕ್ಕೂ ಏನೇನು ವ್ಯತ್ಯಾಸ ನಿಮಗೆ ಕಾಣಿಸ್ತಾ ಇದೆ? ಒಂದು 2 ಫೋಟೋ ಮುಂದೆ ಇಡ್ತೀನಿ, ನೋಡ್ತೀನಿ. ಹಗಲು ರಾತ್ರಿ ವ್ಯತ್ಯಾಸ ಒಂದು ಶಬ್ದದಲ್ಲಿ ಹೇಳಬೇಕಾದ್ರೆ ಅದು ಬ್ಲ್ಯಾಕ್ ನೆಗೆಟಿವ್ ಎಂದು ಏನು ಹೇಳ್ತೀವಿ, ಅದು ಬ್ಲ್ಯಾಕ್ ನೆಗೆಟಿವ್ ಫೋಟೋ ಇದೆ ಬಿಫೋರ್ ದಿ ನಾಲೆಜ್, ಆ್ಯಂಡ್ ನೋ ಐ ಹ್ಯಾವ್ ದಿ ಕಲರ್ಫುಲ್ ಫೋಟೋ ಇನ್ ಟರ್ಮ್ ಆಫ್ ಪ್ರಿಂಟಿಂಗಲ್ಲಿ ಹೇಳಿದ್ರೆ ಅಷ್ಟು ವ್ಯತ್ಯಾಸ ಇದೆ. ಅದಕ್ಕೆ 4 ಪಾಯಿಂಟ್ ಹೇಳ್ತೀನಿ ತಮಗೆ ಹೇಗೆ ವ್ಯತ್ಯಾಸ ಅಂದರೆ. ಜ್ಞಾನಕ್ಕೆ ಬರೋದು ಮುಂಚೆ ಜಸ್ಟು ಬದುಕ್ತಾ ಇದ್ದೀವಿ, ನಡೀತಾ ಇದ್ದೀವಿ ಅನ್ನೋದು ನಮ್ಮದು ಯಾವುದೂ ಕಂಟ್ರೋಲ್ ನಮ್ಮಲ್ಲಿ ಇರಲಿಲ್ಲ. ಸ್ವಯಂ ಮೇಲೆ ಕಂಟ್ರೋಲ್ ಇರಲಿಲ್ಲ. ನಾನು ಏಜ್ ಹ್ಯೂಮನ್ ಬೀಯಿಂಗ್ ಇನ್ ದಿಸ್ ಸೊಸೈಟಿ, ನನ್ನ ಜವಾಬ್ದಾರಿ ಏನೇನು ಅದ್ರ ಬಗ್ಗೆನೇ ಏನೂ ಗೊತ್ತಿರಲಿಲ್ಲ. 3ನೇದು, ನಾವು ಯಾರನ್ನ ನಮ್ಮ ಬಗ್ಗೆ ಜೀವನದ ಬಗ್ಗೆ ಭಗವಂತನ ಅನೇಕ ಮಂದಿರಗಳಲ್ಲಿ ಪೂಜೆ ಮಾಡ್ತೇವೆ, ಆದರೆ ಪರಮಾತ್ಮ ಒಬ್ಬರೇ ಅಂತ ಹೇಳ್ತೀವಿ, ಆದರೆ ಆ ಒಬ್ಬರು ಯಾರಂತ ಗೊತ್ತಿರಲಿಲ್ಲ. ಎಲ್ಲ ಕಡೆ ಹುಡುಕ್ತಾ ಇದ್ವಿ, ಆದರೆ ಪಡೆದಿರಲಿಲ್ಲ ಅವನ್ನ. ಲಾಸ್ಟಲ್ಲಿ ಪ್ರತಿಯೊಂದು ಟೈಮಲ್ಲಿ ಮನೆ ಇರ್ಬೋದು, ಸಮಾಜ ಇರ್ಬೋದು, ಇನ್ನೊಬ್ಬರಲ್ಲಿ ನಿಸ್ಸಕ್ತೆ ನೋಡೋದು ಅಭ್ಯಾಸ ಇತ್ತು. ಅವ್ರು ಸರಿಯಿಲ್ಲ, ಇವ್ರು ಸರಿಯಿಲ್ಲ ಅಂತ ಬರೀ ಅವ್ರ ವೀಕ್ನೆಸ್ ನೋಡ್ತಾ ಇದ್ವಿ ಮತ್ತು ಅವ್ರ ಮೇಲೆ ದಬ್ಬಾಳೆ ಮಾಡ್ತಾ ಇದ್ವಿ. ಆದರೆ ಜ್ಞಾನಕ್ಕೆ ಬಂದಮೇಲೆ ಗೊತ್ತಾಯಿತು, ಒಂದು ಫಿಗರ್ ಬೇರೆಯವ್ರು ತೋರಿಸುವಾಗ 3 ನನ್ನ ಕಡೆ ಇದೆ, ಹೌ ಅಬೌಟ್ ಮೀ ಅಂತ. ಇದು ತುಂಬ ನಮ್ಮ ಜೀವನನ ಪರಿವರ್ತನೆ ಮಾಡುವಂಥದ್ದು ಪಾಯಿಂಟ್ ಆಗಿದೆ ಲಾಸ್ಟಲ್ಲಿ.
ಶಾಂತಿ ತಿಳಿಲಿಲ್ಲ, ಜಗಳ ಮಾಡುವಂಥದ್ದು, ಇನ್ನೊಬ್ಬರಲ್ಲಿ ನಿಸ್ಸಕ್ತ ನೋಡುವಂಥದ್ದು, ಡಿಸಾರ್ಡರ್ ಲೈಫ್ ಸ್ಟೈಲ್, ಮತ್ತು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಗುರಿನೇ ಇರಲಿಲ್ಲ ಜೀವನದಲ್ಲಿ. ಜಸ್ಟ್ ಯಾಕೆ ಬದುಕಿದ್ದೀವಿ ಅಂದರೆ ನಡೀತಾ ಇದ್ವಿ. ಏನು ನಡೀತಾ ಇದ್ವಿ ಅಂದರೆ ಯಾಕಂದ್ರೆ ಬದುಕಿದ್ವಿ. ಸೊ ದೇರ್ ವಾಸ್ ನೋ ಗೋಲ್ ಆಫ್ ದಿ ಲೈಫ್, ದೇರ್ ವಾಸ್ ನೋ ಕಂಟೈನ್ಮೆಂಟ್ ಆ್ಯಂಡ್ ದೇರ್ ವಾಸ್ ನಾಟ್ ಹೋಪ್ ಆಲ್ಸೋ. ಯಾವ ಹೋಪು ಇರಲಿಲ್ಲ, ಗೋಲು ಇರಲಿಲ್ಲ, ಕಂಟೈನ್ಮೆಂಟು ಇರಲಿಲ್ಲ. ಎನ್ಮೇಲೆ ತಾವು ಜೀವನ ಹೇಗೆ ಅಂದ್ರೆ ಕಾಡಲ್ಲಿ ಒಬ್ಬ ವ್ಯಕ್ತಿ ಸಿಕ್ಕಾಕೊಂಡ್ರೆ ಎಲ್ಲೋ ಹೋದರೆ ಮುಳು ಚೂಸ್ತಾ ಇರುತ್ತೆ, ಆ ರೀತಿ ಜೀವನ ಇತ್ತು. ಇನ್ನೂ ಸದ್ಯ ಯಾವ ಕಡೆ ಹೋಗಬೇಕು, ಆಚೆ ಹೋಗ್ಬೇಕು ಅಂತ ಗೊತ್ತಿರಲಿಲ್ಲ. ಇವತ್ತು ಹೇಗಿದೆ ಜೀವನ ಅಂದರೆ ಸುಂದರವಾಗಿ ಒಂದು ಗಾರ್ಡನ್ಸಲ್ಲಿ ಫ್ರೆಗ್ನೆನ್ಸ್ ಆಫ್ ಫ್ಲೋರ್ಸ್ ಮಧ್ಯೆ ಇದ್ದಂಗೆ ಜೀವನ ಇದೆ. ಯಾಕೆಂದರೆ ಗುಣಗಳು, ಶಕ್ತಿಗಳು ಯಾವುದು ಆತ್ಮನ ಮೂಲ ಆಧಾರ ಆಗಿದೆ. ಜೀವನ ಅಂದರೆ ವನದ ರೂಪದಲ್ಲಿ ಚೆನ್ನಾಗಿರ್ಬೇಕಂದ್ರೆ ಅದು ಗುಣಗಳು, ಶಕ್ತಿಗಳು ಆಧಾರ ಆಗಿದೆ. ಅದು ಈಶ್ವರಿ ವಿಷಯದಲ್ಲಿ ಸೇರಿದ ಮೇಲೆ ಜೀವನದಲ್ಲಿ ಪಡ್ಕೊಂಡಿದ್ವಿ. ಆ ಪಡ್ಕೊಂಡು ಅದರದ್ದೇ ಪರಿಮಳ ನಮ್ಮ ಜೀವನ, ನನ್ನ ಜೀವನ ಅಂತ ಇಲ್ಲ, ನನ್ನ ಜೊತೆ ಇದ್ದವರು ಅಷ್ಟೇ, ಪರಿವಾರ ಎಲ್ಲರಿಗೂ ಸುಖ ಕೊಡ್ತಾ ಇದೆ. ಕಾಡಲ್ಲಿ ಮುಂಚೆ ಹೋಗ್ತಾ ಇದ್ವಿ, ನಾವು ಕೂಡ ಮುಳ್ಳು ಚುಚ್ಚಿಸ್ತಾ ಇದ್ದೀವಿ, 4-5 ಮುಳ್ಳು ಜೊತೆನೇ ಅದು ಇನ್ನೊಬ್ಬರಿಗೆ ಕೂಡ ಚುಚ್ತಾ ಇತ್ತು. ಹೀಗೆ ಡಿಸಾರ್ಡರ್ ಜೀವನತ್ತು. ಸೊ ಟೋಟಲಿ ಐ ಲೈಕ್ ಟು ಶೇರ್ ವಿತ್ ಯು. ಈಗ ನನ್ನ ಜೀವನ ಸಂತೋಷವಾಗಿದೆ, ಸುಖವಾಗಿದೆ, ಮತ್ತು ಜೀವನದ ಒಂದು ವ್ಯಾಲ್ಯೂ ಅನ್ನೋದು ಗೊತ್ತಾಯಿತು, ನಮ್ಮ ಲೈಫ್ ಅಂದರೆ ಏನಂತ. ಹಾಗಾಗಿ ಇದು ಒಮ್ಮೆ ಒಬ್ಬರು ವ್ಯಕ್ತಿ ಈ ಬ್ರಹ್ಮಕುಮಾರಿಜಲ್ಲಿ ಹೇಳ್ಕೊಂಡಂಥವ್ರು ರಾಜುಗ ಮೆಡಿಟೇಷನ್ ಏನಿದೆ, ಅವರು ರೆಗ್ಯುಲರ್ ಎಷ್ಟು ದಿನ ಬರ್ತಾರೆ, ದಟ್ ಈಸ್ ಲೆಫ್ಟ್ ಟು ದೇಮ್ ಓನ್ಲಿ. ಬಟ್ ಒಂದು ಸಲ ಆದರೆ ಬಂದು ಅದನ್ನು ಅರ್ಥ ಮಾಡಿ ಏನು ಕಳಿಸ್ಕೊಡ್ತಾರೆ, ಇದು ಜೀವನದಲ್ಲಿ ಬಂದಮೇಲೆ ನಮ್ಮ ಜೀವನದಲ್ಲಿ ಏನೇನೋ ನಾವು ಯಾವುದಕ್ಕೆ ಕೋಟಿಗಟ್ಟಲೆ ದುಡ್ಡು ಖರ್ಚು ಮಾಡ್ತಾರೆ. ಇವತ್ತು ನಿಮಗೆ ಲೈವಾಗಿ ಹೇಳ್ತೀನಿ, ಎಷ್ಟೋ ಜನ ನೋಡಿದ್ದೀವಿ ಬಿಸ್ನೆಸ್ ಇಂಡಸ್ಟ್ರೀಸಲ್ಲಿ ಕೋಟಿಗಳೇ ದುಡ್ಡು ಖರ್ಚು ಮಾಡ್ಲಿಕ್ಕೆ ರೆಡಿ ಇದ್ದಾರೆ, ಆದರೆ ಪರಿವಾರದಲ್ಲಿ ಶಾಂತಿ ಇರಲಿ, ತ್ಯಾಗ ಮಾಡ್ಲಿಕ್ಕೆ ರೆಡಿ ಇದ್ದಾರೆ, ಆದರೆ ಕೂಡ ಪರಸ್ಪರ ಅವರಲ್ಲಿ ಆ ಲೆಕ್ಕಾಚಾರ ಯಾವ ರೀತಿ ಬೆಳೆದಿರ್ತಾರೆ ಅಂದರೆ ಘರ್ಷಣೆಗಳು, ಕೋರ್ಟ್ ಕಚೇರಿಗಳು 108 ನೋಡ್ತಾ ಇರ್ತೀವಿ. ಅದು ಏನು ಪ್ರಯೋಜನ ಆಯಿತು ಆ ಥರ ಜೀವನದಲ್ಲಿ ಹೇಳಿತಾವು. ಸಂತೋಷ ಇದ್ದು ಮತ್ತು ನಿರ್ವಿಘ್ನವಾಗಿ ಜೀವನ ನಡೆಸ್ಕೊಂಡು ಹೋದರೆ ಲೋಕಪ್ರಿಯ ಆಗ್ತೀವಿ, ಸ್ವಯಂ ಪ್ರಿಯ ಆಗ್ತೀವಿ, ಪರಮಾತ್ಮನ ಪ್ರೀತಿಗೆ ಕೂಡ ಪಾತ್ರ ಆಗ್ತೀವಿ. ಹಾಗಿದ್ರೆ ಕೊನೆಯದಾಗಿ ಈ ಕಾರ್ಯಕ್ರಮವನ್ನು ನೋಡ್ತಿರುವಂಥ ನಮ್ಮ ದರ್ಶಕರಿಗೆ ನೀವು ಯಾವ ಮೆಸೇಜ್ ಕೊಡೋದಕ್ಕೆ ಇಷ್ಟಪಡ್ತೀರಿ? ಖಂಡಿತ ನನ್ನ ಮೆಸೇಜ್ ನಾನು ಮೇನ್ವಾಗಿ ಹೇಳಬೇಕಾದ್ರೆ ಎಲ್ಲ ಶ್ರೋತಗಣಕ್ಕೆ ಅದೇ ಹೇಳ್ತೀನಿ. ಹೇಗೆ ನಾನು ಒಮ್ಮೆ ಒಂದು ಸಲ ಪರಮಾತ್ಮ ಎಲ್ಲಿದ್ದಾರೆ ಅವ್ರನ್ನ ಹುಡುಕ್ತಾ ಇದೆ, ನನ್ನ ಜೀವನದಲ್ಲಿ ಶಾಂತಿ ಸಿಕ್ಕೋದು ಹೇಗೆ, ಅದ್ರ ಬಗ್ಗೆ ನಾನು ಪ್ರಜ್ಞೆಹೀನಾಗಿದೆ, ಆದರೆ ಶಾಂತಿ ಸಿಕ್ಕೋದು ಹೇಗೆ ಅಂತ ಹುಡುಕ್ತಾ ಇದೆ. ಜೀವನದಲ್ಲಿ ನೆಮ್ಮದಿ ಮತ್ತು ಶಾಂತಿ ಸುಖದಿಂದ ಜೀವನ ನಡೆಸ್ಕೊಳ್ಬೇಕು ಅನ್ನೋದು ಗುರಿ ಇಟ್ಕೊಂಡು ಎಲ್ಲೆಲ್ಲೋ ಹೋಗಿದೆ, ಆದರೆ ಸಿಗ್ತಾ ಇರಲಿಲ್ಲ. ಒಮ್ಮೆ ಬ್ರಹ್ಮಕುಮಾರಿಜ್ಗೆ ನಾನು ಸೇರಿದ ಮೇಲೆ ಇದೆಲ್ಲ ನನಗೆ ಪ್ರಾಪ್ತಿಯಾಗಿದೆ, ಸಂತೋಷ ಕೊಟ್ಟಿದೆ. ಮತ್ತು ನಾನು ಒಬ್ಬನೇ ಇಲ್ಲ, ನನ್ನ ಜೊತೆ ಇದ್ದವರು ಎಲ್ಲರೂ ಇವತ್ತು ಸುಖವಾಗಿದ್ದಾರೆ. ಯಾಕಂದ್ರೆ ಪ್ರತಿಯೊಂದು ಮನುಷ್ಯ ಆತ್ಮಗಳು ಯಾರು ಏನೂ ಇರ್ಬೋದು, ಅವರು ಶ್ರೀಮಂತರಿರ್ಬೋದು, ಬಡವರು ಇರ್ಬೋದು, ಪ್ರತಿಯೊಬ್ಬರಿಗೆ 3 ಮಾತ್ರ ಅವಶ್ಯಕತೆ ಇದೆ. ಒಂದು ಶಾಂತಿ ಬೇಕು ಜೀವನದಲ್ಲಿ, ನೆಮ್ಮದಿ ಅಂತ ಹೇಳ್ತಾರೆ, ನೆಮ್ಮದಿ ಬೇಕಾಗುತ್ತೆ. ಎರಡನೇದು ಅವರಿಗೆ ಯಾವುದೂ ವಿಘ್ನ ಬೇಡ ಜೀವನದಲ್ಲಿ, ಘರ್ಷಣೆ ಬೇಡ, ನಿರ್ಬಂಧನ ಜೀವನ ಇಷ್ಟಪಡ್ತಾರೆ. ಆದರೆ ನಿರ್ಬಂಧನ ಜೀವನ ಮಾಡ್ಕೊಳ್ಳಿಕ್ಕಾಗಲಿ, ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಪಡ್ಕೊಳ್ಳಿಕ್ಕಾಗಲಿ, ಮತ್ತು ನಮ್ಮ ಪರಿವಾರ ಮತ್ತು ನಾವು ಸುಗಮವಾಗಿ ನಿರ್ವಿಘ್ನವಾಗಿ ಸಮೃದ್ಧವಾಗಿ ನಡ್ಸ್ಕೊಂಡು ಹೋಗಬೇಕಾದ್ರೆ ಈ ಬ್ರಹ್ಮಕುಮಾರಿಜಲ್ಲಿ ಹೇಳ್ಕೊಟ್ಟಿರೋದು ರಾಜಯೋಗ ಮೆಡಿಟೇಷನ್ ನಾನು ಕಲ್ತ್ಬಿಟ್ಟಿದ್ದೇನೆ. ಇವತ್ತು ಹೇಗೆ ನಾನು ಹಗುರಾಗಿದ್ದು ತಮ್ಮ ಜೊತೆ ಅಷ್ಟು ಎಲ್ಲ ನಮ್ಮ ಅನುಭವ ಶೇರ್ ಮಾಡಿದ್ದೀನಿ. ಪ್ರಾಕ್ಟಿಕಲ್ ಇದೆಲ್ಲ ನಾನು ಇನ್ನೊಬ್ರಿಗೆ ನನ್ನ ಹತ್ರ ಇದೇ ಪಡೆದೀನಿ ಹೇಳ್ಕೊಳ್ಳಿಕ್ಕಿಲ್ಲ. ಬಟ್ ನನ್ನ ಭಾವನೆ ಏನಂದರೆ ತಾವು ಎಲ್ಲರೂ ಯಾರು ಕೇಳ್ತಾ ಇದ್ರಿ ಇದರ ಜ್ಞಾನ, ಒಮ್ಮೆ ನಿಮ್ಮ ಜೀವನದಲ್ಲಿ ಈ ಜ್ಞಾನ ಕೇಳಿ ಪರಮಾತ್ಮ ಜೊತೆ ನೇರವಾಗಿ ಕಮ್ಯುನಿಕೇಷನ್ ಮಾಡಿ ನಿಮ್ಮ ಜೀವನ ಕೂಡ ಸುಖವಾಗಿರಲಿ, ನಿರ್ವಿಘ್ನಾಗಿರಲಿ, ಶಾಂತಿಯಾಗಿರಲಿ ಅನ್ನೋದು ನನ್ನ ಅಪೇಕ್ಷೆ ಮತ್ತು ತಮ್ಮ ಬಗ್ಗೆ ಶುಭಕಾಮನೆ ಎಲ್ಲ ಶ್ರೋತೃಗಣಕ್ಕೆ. ಸೊ ಒಮ್ಮೆ ನಾನು ಹೇಳ್ತೀನಿ, ತಾವು ಖಂಡಿತ ಸಮಯನ ಅರ್ಥ ಮಾಡಿಬಿಟ್ಟು ಇವತ್ತು ಬರುವಂಥ ಸಮಯದಲ್ಲಿ ಆಧ್ಯಾತ್ಮಿಕ ಜೀವನನೇ ಮಾತ್ರ ನಮ್ಮ ಜೀವನಕ್ಕೆ ಇದಾಗಿದೆ, ಆಧಾರ ಆಗಿದೆ ಆಧ್ಯಾತ್ಮಿಕ ಜೀವನನೇ. ಆಧ್ಯಾತ್ಮಿಕತೆಯೇ ಮತ್ತು ಶಕ್ತಿ ನಮ್ಮನ್ನು ಕಾಪಾಡುವಂಥದ್ದು ಇವತ್ತು. ಆದರೆ ಆಧ್ಯಾತ್ಮಿಕ ಶಕ್ತಿಗೆ ಸೋರ್ಸಸ್ ಯಾರು ಪರಮಾತ್ಮ ಆಗಿದ್ದಾರೆ, ಅವ್ರ ಜೊತೆ ನಾವು ಮನಸ್ಸನ್ನು ಜೋಡಿಸಿ ರಾಜಯೋಗ ಮೆಡಿಟೇಷನ್ಸ್ ಕಲ್ತು ಪ್ರತಿಯೊಬ್ಬರು ತಮ್ಮ ಮನೆಯನ್ನು ಮಂದಿರ ಮಾಡ್ಕೋಬೋದು. ಜೀವನ ಹಗುರ ಮಾಡ್ಕೊಳ್ಳಿಕ್ಕೆ ಇದು ಒಂದೇ ದಾರಿ, ಒಂದೇ ಮಾರ್ಗ. ಬ್ರಹ್ಮಕುಮಾರಿ ಸೆಂಟರ್ಸ್ ತಮ್ಮ ಊರಲ್ಲಿ ಎಲ್ಲೆಲ್ಲೋ ಸೇವಾ ಕೇಂದ್ರ ಇದ್ದೇ ಇರುತ್ತೆ. ಒಮ್ಮೆ ತಾವು ಅಲ್ಲಿ ವಿಸಿಟ್ ಕೊಡಿ, ಒಂದು 7 days 15 days ಹೋಗಿ ಅನ್ನತ್ರ ನಿಮಗೆ ಕಂಟಿನ್ಯೂ ಮಾಡೋಕ್ಕೆ ಸಾಧ್ಯ ಮಾಡಿ, ಇಲ್ಲಾದರೆ ವಿರಾಮ ಕೊಡ್ಬೋದು. ಅಣ್ಣವ್ರೆ, ನೀವು ಹೇಳ್ತಾ ಇರೋಂಥ ವಿಷಯಗಳನ್ನು ಕೇಳ್ತಾ ಇದ್ರೆ ನನಗೆ ಇನ್ನೂ ಕೇಳಬೇಕು ಅಂತ ಇನ್ನೂ ಆಸೆ ಆಗ್ತಾಯಿದೆ. ಆದರೂ ತಾವು ತಮ್ಮ ಅಮೂಲ್ಯ ಸಮಯವನ್ನು ನಮ್ಮ ಈ ಕಾರ್ಯಕ್ರಮಕ್ಕೆ ಕೊಟ್ಟು ನಮ್ಮ ದರ್ಶಕರಿಗೆ ಅನೇಕ ಹೊಸ ಹೊಸ ವಿಚಾರಗಳ ಜೊತೆ ನಿಮ್ಮ ಪ್ರಾಕ್ಟಿಕಲ್ ಜೀವನದ ಅನುಭವಗಳನ್ನು ತಿಳಿಸ್ಕೊಟ್ರಿ. ಹಾಗೆ ನಮ್ಮ ಪ್ರೇಕ್ಷಕರೆಲ್ಲರಿಗೂ ಸಹ
ಈ ಬ್ರಹ್ಮಕುಮಾರಿ ಸಂಸ್ಥೆಯಲ್ಲಿ ಸಿಗುವಂಥ ಜ್ಞಾನವನ್ನು ಅವರೂ ಸಹ ಕಲಿತು ಅವರೂ ಸಹ ಚೆನ್ನಾಗಿರಲಿ ಅನ್ನುವಂಥ ಒಂದು ಶುಭ ಭಾವನೆಯನ್ನೇ ನೀವಿಟ್ರಿ. ನಿಮಗೆ ಬಹಳ ಬಹಳ ಧನ್ಯವಾದಗಳು. ಧನ್ಯವಾದಗಳು ಅಣ್ಣ, ಧನ್ಯವಾದ, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಆಧ್ಯಾತ್ಮಿಕತೆ ಅನ್ನೋದು ಜೀವನಕ್ಕೆ ಎಷ್ಟು ಮುಖ್ಯ, ಅದರಿಂದ ಏನೆಲ್ಲ ಪರಿವರ್ತನೆಗಳಾಗುತ್ತೆ. ವೈಯಕ್ತಿಕವಾಗಿ ಅಷ್ಟೇ ಅಲ್ಲ, ಕೌಟುಂಬಿಕವಾಗಿ ಮತ್ತು ನಿಮ್ಮ ವ್ಯಾವಹಾರಿಕ ಜೀವನದಲ್ಲಿಯೂ ಸಹ ಭಾಳಷ್ಟು ಬದಲಾವಣೆಗಳನ್ನು ತರುತ್ತೆ. ಅದರಲ್ಲೂ ಸಹ ಒಂದು ವಿಷಯವನ್ನು, ತುಂಬ ಹೊಸದಾದ ವಿಷಯವನ್ನು ತಿಳಿಸಿದರು. ನೀವು ಜೀವನದಲ್ಲಿ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಿದ್ದೀರಿ ಅನ್ನೋದಕ್ಕೆ ಅಳತೆಗೋಲಾಗಿ ಈ ಆಧ್ಯಾತ್ಮಿಕತೆಯಿಂದ ನೀವು ಕಂಡುಕೊಳ್ಬೋದು. ಅಂದರೆ ನೀವು ಜೀವನದಲ್ಲಿ ಎಷ್ಟು ಹಣ ಗಳಿಸಿದ್ರಿ, ಎಷ್ಟು ದೊಡ್ಡ ಬಂಗಲೆ ಕಟ್ಟಿದ್ರಿ, ಎಷ್ಟು ಕಾರಿದೆ ಅನ್ನೋದು ಮುಖ್ಯ ಅಲ್ಲ. ನಿಮ್ಮ ಜೀವನದಲ್ಲಿ ಎಷ್ಟು ಸುಖ, ಎಷ್ಟು ಶಾಂತಿ, ಎಷ್ಟು ನೆಮ್ಮದಿ ಇದೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಅದರಿಂದನೇ ಗೊತ್ತಾಗುತ್ತೆ ನೀವು ಜೀವನದಲ್ಲಿ ಎಷ್ಟು ಸಕ್ಸಸ್ ಆಗಿದ್ದೀರಿ ಅನ್ನೋದು. ಹೀಗೆ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು.